ಹಲೋ ಸ್ಟೂಡೆಂಟ್ಸ್, ಇವತ್ತು ನಿಮಗೆ ನಾನು ಒಂದು ಹೊಸ ಪೇಪರ್ ತಂದೀನಿ. ಸೊ ಇದು ಸಪರೇಟ್ ಪೇಪರ್ ಅಲ್ಲ, ಇದು ಮರ್ಜ್ ಆಗಿರೋಂಥ ಪೇಪರ್ಗಳು. ನಿಮ್ಮ ಪ್ರೀವಿಯಸ್ ಇಯರ್ ಪೇಪರ್ಸ್ಗಳು 2021, 2021, 2018, 19. ಸೊ ಈ ತರ ಮಿಕ್ಸ್ಅಪ್ ಆಗಿರೋ ಇನ್ಆರ್ಗಾನಿಕ್, ದಟ್ ಇಸ್ ಫಸ್ಟ್ ಇಯರ್ ಮಾತ್ರ, ದಟ್ ಇಸ್ ಲೆವೆಂತ್ ಮಾತ್ರ, ಲೆವೆಂತ್ ಇನ್ಆರ್ಗಾನಿಕ್ ಸಿಲೆಬಸ್ ಮಾತ್ರ ಮಿಕ್ಸ್ಅಪ್ ಆಗಿರೋಂಥ ಪೇಪರ್ ಇದು. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಮತ್ತೆ ರಿಪೀಟೆಡ್ ಕ್ವಶನ್. ನಾನು ನಿಮ್ಗೆ ಹೇಳ್ತೀನಿ ಎಲ್ಲಿ ನಿಮಗೆ ರಿಪೀಟೆಡ್ ಕ್ವಶನ್ಸ್ ಬಂದಿದ್ದಾವೆ ಅಂತ. ಸೊ ನೋಡಿ, ಆ ಕ್ವಶನ್ ಪೇಪರ್ ಓದುವಾಗ ನಿಮಗೆ ಟೈಮ್ ಇಲ್ಲ ಅಂತ ಏನ್ ಮಾಡ್ತೀರಾ ಅಂದ್ರೆ, ಯು ಹ್ಯಾವ್ ಟು ಚೂಸ್ ವಿತ್ ದ ಬೆಸ್ಟ್ ಟಾಪಿಕ್ಸ್ ವಿಚ್ ಆರ್ ಆಸ್ಟ್ ಮೋರ್. ಯಾವ್ದು ಜಾಸ್ತಿ ಕೇಳಿದರೆ ಆ ಟಾಪಿಕ್ ನೇ ಚೂಸ್ ಮಾಡಕ್ಕಾಗುತ್ತೆ. ಸೊ ಆ ತರ ನಾನು ನಿಮ್ಗೆ ತಂದಿರೋಂಥ ಕ್ವಶನ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವು, ಆಯ್ತಾ? ಸೊ ನೋಡೋಣ, ಫಸ್ಟ್ ನೋಡ್ಕೊಂಡು ಹೋಗೋಣ. ಸೊ ವಾಟ್ ಡಸ್ ದ ಫಸ್ಟ್ ಕ್ವಶನ್ ಸ್ಟೇಟ್ ಅಂತ ನೋಡಿ. ಫಸ್ಟ್ ಕ್ವಶನ್ ಏನ್ ಕೇಳ್ತಿದ್ದಾರೆ, ದ ನೋಬಲ್ ಗ್ಯಾಸ್ ಆರ್ ನೇಮ್ಡ್ ಬಿಕಾಸ್ ಆಫ್ ದೇರ್ ಇನರ್ಟ್ನೆಸ್ ಟುವರ್ಡ್ಸ್ ರಿಯಾಕ್ಟಿವಿಟಿ. ಐಡೆಂಟಿಫೈ ಆನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ದಮ್. ಯಾವ್ದಕ್ಕೆ ನೋಬಲ್ ಗ್ಯಾಸ್ ಆರ್ ನೇಮ್ಡ್ ಬಿಕಾಸ್ ಆಫ್ ದ ಇನರ್ಟ್ನೆಸ್ ಟುವರ್ಡ್ಸ್ ರಿಯಾಕ್ಟಿವಿಟಿ. ಹೌದು, ನೋಬಲ್ ಗ್ಯಾಸ್ ಅಂತ ಏನು ಕರಿದೀವಿ ಅಂದ್ರೆ ಅವು ಇನರ್ಟ್ನೆಸ್ ತೋರಿಸ್ತವೆ, ಬೇರೆ ಜೊತೆ ರಿಯಾಕ್ಟ್ ಈಸಿಯಾಗಿ ಆಗಲ್ಲ. ಸೊ ಅದಕ್ಕೆ ಅವೇನ್ ಏನಂತ ಕರೀತಾರೆ, ಅದನ್ನ ನೋಬಲ್ ಗ್ಯಾಸ್ ಅಂತ ಕರೀತಾರೆ. ಸೊ ಐಡೆಂಟಿಫೈ ಮಾಡಬೇಕು ಅದೇನಕ್ಕೆ ಹಂಗೆ ಕರೆದಿದ್ದಾರೆ ಅಂತ. ನೋಬಲ್ ಗ್ಯಾಸ್ ಆರ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಇನ್ ವಾಟರ್. ಹೌದು, ಇಟ್ಸ್ ಟ್ರೂ. ಅವು ಸ್ಪೇರಿಂಗ್ಲಿ ಸಾಲ್ಯುಬಲ್, ಸ್ಪೇರಿಂಗ್ಲಿ ಅರ್ಧಂಬರ ಸಾಲ್ಯುಬಲ್ ಅಂತ. ನೋಬಲ್ ಗ್ಯಾಸ್ ಆರ್ ವೆರಿ ಐ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಇದು ನೋಡೋಣ ನೆಕ್ಸ್ಟ್ ಪಾಯಿಂಟ್. ನೋಬಲ್ ಗ್ಯಾಸ್ ಆರ್ ವೀಕ್ ಡಿಸ್ಪರ್ಷನ್ ಫೋರ್ಸ್. ಹೌದು, ವೀಕ್ ಡಿಸ್ಪರ್ಷನ್ ಫೋರ್ಸ್ ಅಂದ್ರೆ ವೀಕ್ ವ್ಯಾಂಡಾಲ್ ಫೋರ್ಸ್ ಆಗಿರ್ಬೋದು, ಅಥವಾ ವೀಕ್ ಟ್ರಾಕ್ಷನ್ ಆಗಿರ್ಬೋದು. ಅದು ಈಲಿಯಂ ಒಂದು ನೋಬಲ್ ಗ್ಯಾಸ್ ಮತ್ತೆ ಇನ್ನೊಂದು ನೋಬಲ್ ಗ್ಯಾಸ್ ಅಂದ್ರೆ ಈಲಿಯಂ ತಗೊಂಡಿರಾ ಅಂತ ಅನ್ಕೊಳ್ಳಿ. ಈಲಿಯಂ ಮತ್ತೆ ಈಲಿಯಂ ಇವೆರಡರ ಮಧ್ಯೆ ವೀಕ್ ಡಿಸ್ಪರ್ಷನ್ ಫೋರ್ಸ್ ಇದೆ, ವೀಕ್ ಅಟ್ರಾಕ್ಷನ್ ಫೋರ್ಸ್ ಇದೆ ಅಂತ ಹೇಳ್ಬೋದು. ಓಕೆ, ಎರಡರ ಮಧ್ಯೆ ವೀಕ್ ಡಿಸ್ಪರ್ಷನ್ ಫೋರ್ಸ್ ಅಂತ ಇದೆ ಅಂತ. ಹೌದು, ಇಟ್ ಹ್ಯಾಸ್ ವೀಕ್ ಡಿಸ್ಪರ್ಷನ್ ಫೋರ್ಸ್ ಇಸ್ ಆಲ್ಸೋ ಕರೆಕ್ಟ್. Noble gas have high positive values of electron gain enthalpy. What is electron gain enthalpy? Electron gain enthalpy ಅಂದ್ರೆ, ಸೊ ನಾವು ಒಂದು ಎಲೆಕ್ಟ್ರಾನ್ ಹಾಕ್ದಾಗ ಎಷ್ಟು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗಿದೆ ಅಲ್ಲ, ದಟ್ ಈಸ್ ಕಾಲ್ಡ್ as electron gain enthalpy. ಸೊ ಇವು ನೆಗೆಟಿವ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಇದೆ ಅಂದ್ಮೇಲೆ, ಅದು ನೆಗೆಟಿವ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಇದೆ ಅಂದ್ಮೇಲೆ ಅದು ತುಂಬಾ ಜಾಸ್ತಿ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಅಂತ. ಇಲ್ಲಿ ನಿಮಗೆ ಪಾಸಿಟಿವ್ ವ್ಯಾಲ್ಯೂ ಅಲ್ಲಿ ಇದೆ ಅಂದ್ರೆ ಅರ್ಥ ಅದರಲ್ಲಿ ಲಾರ್ಜ್ ತುಂಬಾನೇ ಇದೆ ಅಂತ. ಓಕೆ, ಸೊ ಇಲ್ಲಿ ಪ್ರೆಸೆಂಟ್ ಆಗಿ ಇದು ಕೂಡ ರೈಟ್ ಆನ್ಸರ್. ದಿಸ್ ಇಸ್ ಆಲ್ಸೋ ಅವರ್ ರೈಟ್ ಆನ್ಸರ್. ಬಟ್ ದ ರಾಂಗ್ ಆನ್ಸರ್ ಇಸ್ ದಿಸ್. ದ ರೀಸನ್ ಇಸ್ ವೆರಿ ಐ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಇಲ್ಲ, ಮಾಲಿಕ್ಯೂಲ್ಗಳ ಮಧ್ಯೆ, ಇಫ್ ಡ್ಯೂ ಆಂಟ್ ಹ್ಯಾವ್ ಎನಿ ಮಾಲಿಕ್ಯೂಲ್ಗಳ ಮಧ್ಯೆ ನಿಮ್ಮ ಹತ್ರ ಅಟ್ರಾಕ್ಷನ್ ಫೋರ್ಸ್ ಇಲ್ಲ ಅಂದ್ಮೇಲೆ ಏನಾಗಿರುತ್ತೆ, ಅದನ್ನ ಈಸಿಯಾಗಿ ಬ್ರೇಕ್ ಮಾಡ್ಬೋದಾ? ಇವು ಈಲಿಯಂ ಎರಡು ಮಾಲಿಕ್ಯೂಲ್ ಇದೆ ಅಂತ ಅನ್ಕೊಳ್ಳಿ. ಈಲಿಯಂ ಒಂದಿದೆ, ಆಯ್ತಾ? ಅವೆರಡ್ರ ಮಧ್ಯೆ ಅಟ್ರಾಕ್ಷನ್ ಫೋರ್ಸ್ ಇಲ್ಲ ಅಂದ್ಮೇಲೆ ನಾವೇನ್ ಮಾಡೋದು, ಆ ಬಾಂಡ್ ನ ಈಸಿಯಾಗಿ ಬ್ರೇಕ್ ಮಾಡ್ಬೋದಲ್ವಾ? ಸೊ ಈಸಿಯಾಗಿ ಬ್ರೇಕ್ ಮಾಡಕ್ ನಮಗೆ ಏನ್ ಬೇಕು, ಎನರ್ಜಿ ಬೇಕು. ಸೊ ಲೆಸ್ ಎನರ್ಜಿ ಬೇಕು ಅಂದ್ರೆ ಲೆಸ್ ಈಟ್ ಸಪ್ಲೈ ಮಾಡ್ಬೇಕು, ಅಂದ್ರೆ ನಮಗೆ ಲೆಸ್ ಈಟ್ ಬೇಕು, ಲೆಸ್ ಈಟ್ ಆಗಿರ್ಬೋದು. ಸೊ ಲೆಸ್ ಈಟ್ ಅಂದ್ಮೇಲೆ ಲೆಸ್ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್ ಬೇಕು. ಲೆಸ್ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಲೆಸ್ ಮೆಲ್ಟಿಂಗ್ ಪಾಯಿಂಟ್ ಬೇಕು. ಸೊ ಆಗಿ ನಮ್ಮ ಆನ್ಸರ್ ಆಗಿರುತ್ತೆ ಆಪ್ಷನ್. ಓಕೆ, ಸೊ ನೋಬಲ್ ಗ್ಯಾಸ್ ಹ್ಯಾವ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಜಾಸ್ತಿ ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಇರಲ್ಲ. ಏನಕ್ಕೆ ಅಂದ್ರೆ ಅಲ್ಲಿ ವೀಕ್ ಡಿಸ್ಪರ್ಷನ್ ಫೋರ್ಸ್ ಇದೆ, ಆ ಕಾರಣಕ್ಕೋಸ್ಕರ ನಮ್ಮ ಹತ್ರ ಇದೆ. ಇಲ್ಲಿ ಆನ್ಸರ್ ಇದೆ ನೋಡಿ, ನಿಮ್ಮ ಕ್ವಶನ್ ಅಲ್ಲಿ ಇದೆ ನೋಡಿ, ಕ್ವಶನ್ ಅಲ್ಲಿ ವೀಕ್ ಡಿಸ್ಪರ್ಷನ್ ಫೋರ್ಸ್ ಇದೆ ನಿಮಗೆ ಇದ್ರ ಆನ್ಸರ್. ದ ರೀಸನ್ ಅಷ್ಟೇನೆ ಇರೋದು, ಇದ್ರ ರೀಸನ್ ಇಲ್ಲಿದೆ. ಓಕೆನಾ? ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಯ್ತು ಫಸ್ಟ್ನೇ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ಬನ್ನಿ. ಸೊ BF3 is planar electron deficient compound. Hybridization and number of electron around the central atom respectively ಅಂತ ಕೇಳಿದ್ದಾರೆ. ಸೊ ಇದು BF3 ಏನದು ಒಂದು ಪ್ಲೇನಾರ್ ಕಾಂಪೌಂಡ್ ಅಂತೆ. ಓಕೆ, ಇದು ಪ್ಲೇನಾರ್ ಅಂತೆ. ಓಕೆ, ಫೈನ್, ಪ್ಲೇನಾರ್. ನೆಕ್ಸ್ಟ್ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಕಾಂಪೌಂಡ್. ಓಕೆ, ನೋಡೋಣ ಹೇಗೆ ಅಂತ. ಸೊ ಬಿ ಅಂದ್ರೇನು, ಬೋರಾನ್. ಸೊ ಬೋರಾನ್ ಇಸ್ ಅಟಾಮಿಕ್ ನಂಬರ್ ಏನಿದೆ, ಬೋರ್ ಅಟಾಮಿಕ್ ನಂಬರ್ 5 ಅಲ್ವಾ? ಸೊ 1s2 2s2 2p1. ಓಕೆ, 2p1. ಸೊ 5 ಇದೆಯಾ? ಸೊ ಲೆಟ್ ಮಿ ಕನ್ಸಿಡರ್ ಓನ್ಲಿ ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಮಾತ್ರ ಕನ್ಸಿಡರ್ ಮಾಡೋಣ. ಸೊ ಇದು 2s2 ಆಗಿರುತ್ತೆ, 2s and this belongs to a 2p ಆಗಿರುತ್ತೆ. ಸೊ 2s2 and 2p. ಓಕೆ, ಸೊ ಎಲೆಕ್ಟ್ರಾನ್ ಫಿಲ್ ಮಾಡಿ ಈಗ. ಸೊ 1 electron here and 2 electrons, 1 electron here. ಸೊ ಎಕ್ಸೈಟ್ ಆದಾಗ ಏನಾಗುತ್ತೆ, ದಿಸ್ ಗೆಟ್ ಎಕ್ಸೈಟೆಡ್, ದಿಸ್ ಎಟ್ ಗ್ರೌಂಡ್, ಇದು ಏನಂದ್ರೆ ಗ್ರೌಂಡ್ ಸ್ಟೇಟ್, ದಿಸ್ ಎಟ್ ಗ್ರೌಂಡ್ ಸ್ಟೇಟ್. ಸೊ ಸಮ್ ಅಮೌಂಟ್ ಆಫ್ ಎನರ್ಜಿ ಆಗಿರ್ಬೋದು, ಇಲ್ಲ ಫ್ಲೂರಿನ್ ಮಾಲಿಕ್ಯೂಲ್ಸ್ ಹತ್ರ ಬಂದಂಗೆ ಏನಾಗುತ್ತೆ, ಅದು ಸ್ವಲ್ಪ ಎಕ್ಸೈಟ್ಮೆಂಟ್ ಸಿಗುತ್ತೆ. ಸೊ ಎಕ್ಸೈಟ್ಮೆಂಟ್ ಸಿಕ್ಕಿ ನಿಮ್ಮ ಹೈಯರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಯ್ತು. ಸೊ ಯು ಹ್ಯಾವ್ ಸ್ಟಿಲ್ ವೇಕೆಂಟ್ ಇಯರ್, ಇದು ವೇಕೆಂಟ್ ಅಲ್ವಾ, ಅದಕ್ಕೆ ಹೇಳ್ತಿರೋದು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಾಂಪೌಂಡ್ ಅಂತ. ದಿಸ್ ಇಸ್ ಅ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಾಂಪೌಂಡ್. ಸೊ ಈಗ BF3 ಇದು ನಾನು ಲೆವೆನ್ ಸ್ಟಾರ್ ಸ್ಟ್ರಕ್ಚರ್ ನ ಬರೀತೀನಿ. ಬೋರಾನ್ 1 2 3 ಎಲೆಕ್ಟ್ರಾನ್ ಇದೆಲ್ಲ 1 2 3.
ಈಗ ಫ್ಲೂರಿನ್ need only one electron to become octet. ಫ್ಲೂರಿನ್ ಎಷ್ಟು ಎಲೆಕ್ಟ್ರಾನ್ ಬೇಕು? 1 ಎಲೆಕ್ಟ್ರಾನ್ ಬೇಕು. ಸೊ ಫ್ಲೂರಿನ್, ಫ್ಲೂರಿನ್ and fluorine. So 1 bond, 2 bond and 3 bond. So ಆಯ್ತಾ? So it is having a trigonal planar. ಏನಿದೆ? trigonal planar ಇದೆ. Okay, trigonal planar geometry ಇದೆ. trigonal planar. Okay, triangle shape ಇದೆ ಅಲ್ವಾ? trigonal shape ಅಲ್ಲಿ ಇದೆ. So it's a planar because it is a sp2 hybridization. sp2 hybridization ಇದ್ರೆ ಆ ಮಾಲಿಕ್ಯೂಲ್ planar ಆಗಿರುತ್ತೆ. So ಈಗ ನೋಡಿ, ನಮ್ಮ ಕ್ವಶನ್ ಏನ್ ಬೇಕು? ಹೈಬ್ರಿಡೇಷನ್ ಫೈಂಡ್ ಮಾಡಬೇಕು, ಮತ್ತೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅರೌಂಡ್ ದ ಸೆಂಟ್ರಲ್ ಆಟಮ್. ಸೆಂಟ್ರಲ್ ಆಟಮ್ ಸುತ್ತಲೂ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ಫೈಂಡ್ ಮಾಡಬೇಕು ಅಲ್ವಾ? ಸೊ ಇಲ್ಲಿ ನಿಮಗೆ ಇನ್ನೊಂದು ಹೇಳೋದಾದ್ರೆ, ಇಲ್ಲಿ ಬೋರಾನ್ ಇತ್ತು, ಒಂದು ಎಲೆಕ್ಟ್ರಾನ್ ಇದ್ರದ್ದು, ಅಂಡ್ ಒಂದು ಎಲೆಕ್ಟ್ರಾನ್ ಫ್ಲೂರಾನ್, ಎಲೆಕ್ಟ್ರಾನ್ ಬೋರಾನ್ and fluorine to electron boron, electron fluorine to total ಎಷ್ಟು electrons ಆಯ್ತು ಇಲ್ಲಿ ಟೋಟಲ್ ಆಗಿ? Totally you have almost 6 electrons here. 6 ಎಲ್ಲಿದೆ ಆನ್ಸರ್ ನೋಡಿ, 6 ಇದೆ and 6 ಇದೆ. So they are asking a number of electrons around the central atom. Central atom ಸುತ್ತಲೂ ಎಷ್ಟು electrons ಇದೆ ಅಂತ. You have 2 electrons. ಅರೆ one side one bond ಅಲ್ಲಿ 2 electrons ಇದೆ ಅಂದ್ರೆ ಇನ್ನ 3 bond ಅಲ್ಲಿ ಎಷ್ಟು electrons ಇದೆ? So 6 electrons ಇದೆ. So this and this. By this you can eliminate this answer and this answer. So you have two options here. ಈಗ you have to go with the hybridization. Hybridization ಕಂಡಿಡಿಯಕ್ಕೆ simple easy technique ಏನು ಅಂದ್ರೆ, just count electron pairs. It is equal to bond pairs plus lone pairs. ಆಯ್ತಾ? So electron pairs ಮೇಲೆ ಡಿಪೆಂಡ್. electron pairs ನಿಮಗೆ 2 ಇದ್ರೆ, so the hybridization will be sp hybridization. electron pairs ನಿಮಗೆ 3 ಇದ್ರೆ it will be sp2 hybridization. electron pairs ನಿಮಗೆ 4 ಇದ್ರೆ it will be sp3 hybridization, and electron pairs 5 ಇದ್ರೆ it will be dsp3 hybridization. 6 ಇದ್ರೆ d2 sp3 hybridization ಇರುತ್ತೆ. ಓಕೆ, ಸೊ ನಾವೀಗ bf3 ಮಾಲಿಕ್ಯೂಲ್ದು ಹೈಬ್ರಿಡೇಷನ್ ಫೈಂಡ್ ಮಾಡಬೇಕು. ಇಲ್ಲಿ ಎಷ್ಟು ಬಾಂಡ್ ಪೇರ್ಸ್ ಮತ್ತೆ ಎಲೆಕ್ಟ್ರಾನ್ ಪೇರ್ಸ್ ಇವೆರಡು ಆಡ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? ಎಲೆಕ್ಟ್ರಾನ್ ಪೇರ್ ಸಿಗುತ್ತೆ. ಸೊ ಬಾಂಡ್ ಪೇರ್ ನ ಹೇಗೆ ಆಡ್ ಮಾಡ್ತೀರಾ? ಸೊ ಹೌ ಡು ಯು ಆಡ್ ಅ ಬಾಂಡ್ ಪೇರ್? ಬಾಂಡ್ ಪೇರ್ ನ ಹೇಗೆ ಆಡ್ ಮಾಡಬಹುದು ನೋಡಿ. ಬಾಂಡ್ ಪೇರ್ ನ ಹೇಗಂದ್ರೆ, ಸೊ ಬಾಂಡ್ ಪೇರ್ ಹೇಗೆ ಫೈಂಡ್ ಮಾಡೋದು? ಫೈಂಡ್ ನಂಬರ್ ಆಫ್ ಸೈಡ್ ಆಟಮ್ಸ್. ಎರಡು ಸೈಡ್ ಆಟಮ್ ಇದ್ರೆ ಎರಡು ಬಾಂಡ್ ಪೇರ್, 3 ಸೈಡ್ ಆಟಮ್ ಇದ್ರೆ 3 ಬಾಂಡ್ ಪೇರ್, ಅಂಡ್ ಇದು ಲೋನ್ ಪೇರ್. ಸಿಂಪಲ್ ಲೋನ್ ಪೇರ್ ಮೀನ್ಸ್ one pair of electron or non-bonded electron ಅಂತ ಕರೀಬಹುದು. non-bonded electron. Okay, non-bonded electron. So ಈಗ bf3 ಇದೆಲ್ಲ ಸ್ಟ್ರಕ್ಚರ್ ಬರೀತೀನಿ. So fluorine and fluorine, it has a right trigonal planar structure ಅಲ್ವಾ? ಮತ್ತೆ ಆಯ್ತು, ಬರ್ತಾ ಇದೆ. So 2 electrons and 2 electrons. So you have almost 6 electrons in the side of the boron atom. So now check the number of side atoms. ಎಷ್ಟು side atoms ಇದೆ? 3 side atoms plus lone pairs ಎಷ್ಟಿದೆ? No lone pairs ಇಲ್ಲ. electron deficient ಅಂದ್ಮೇಲೆ lone pairs ಹೇಗಿರುತ್ತೆ? 0. Okay, so now electron pair is equals to 3. electron pairs 3 ಆಗಿದ್ರೆ ನಿಮ್ಮ lone pairs electron pairs 3 ಆಗಿದ್ರೆ ನಿಮ್ಮ hybridization ಏನಾಗಿರುತ್ತೆ? So this is how you can find the hybridization. electron pair is equal to 3, so hybridization is sp2. So sp2 hybridization and central side atoms ಅಲ್ಲಿ boron side ಅಲ್ಲಿ ಎಷ್ಟು electrons ಇದೆ? You have 6 electrons. So the answer will be sp2 and 6. So you can check here sp2 and 6 your hybridization. Okay, so easy. So this is asked in 2021 paper ಅಲ್ಲ ಕೇಳಿದ್ದಾರೆ. This also 2021 paper ಅಲ್ಲಿ. So ನೋಡಿ, so you can see ನಿಮಗೆ shape and geometry ಬಗ್ಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಕೇಳೇ ಕೇಳ. ಮ್ಯಾಕ್ಸಿಮಮ್ ಕ್ವಶನ್ ಅಂದ್ರೆ ಎಲ್ಲಾ ಪೇಪರ್ಸ್ ಅಲ್ಲೂ ಒಂದು ಕ್ವಶನ್ ಇದ್ದೇ ಇರಲೇಬೇಕು. ಇಟ್ಸ್ ಕಂಪಲ್ಸರಿ. ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಥರ್ಡ್ ಕ್ವಶನ್, ಅಮಾಂಗ್ ದ ಫಾಲೋಯಿಂಗ್ ಆಲ್ಕಲೈನ್ ಅರ್ತ್ ಮೆಟಲ್ ಅಲೈಡ್ಸ್ ಒನ್ ವಿಚ್ ಇಸ್ ಕೋವಲೆಂಟ್ ಅಂಡ್ ಸಾಲ್ಯುಬಲ್ ಇನ್ ಇನ್ಆರ್ಗಾನಿಕ್ ಸಾಲ್ವೆಂಟ್. ಸೊ ನೀವು ಏನ್ ಫೈಂಡ್ ಮಾಡಬೇಕು? ಯಾವ್ದು ಕೋವಲೆಂಟ್ ಮತ್ತೆ ಸಾಲ್ಯುಬಲ್ ಇನ್ ಇನ್ಆರ್ಗಾನಿಕ್ ಸಾಲ್ವೆಂಟ್ ಅಂತ ಕ್ವಶನ್ ಕೇಳಿದ್ದಾರೆ. ಇದು ನಿಮ್ಮ NCERT book ಅಲ್ಲಿ ನಿಮ್ಮ you have a second part, right? Second part of your 11th standard. You can check out the page number 308 or 309. That is belongs to your chapter S block. You can see that direct question. ಹಿಂಗೆ
ಕಟ್ ಮಾಡಿ ಪೇಸ್ಟ್ ಮಾಡಿಬಿಟ್ಟಿದ್ದಾರೆ. ಅದೇ ತರ ಕ್ವಶನ್ ಸೇಮ್ ಈಗ ಇದೆ ಆ ಸೆಂಟೆನ್ಸ್ ಅಲ್ಲೂ ಕೂಡ. ಆಲ್ಕೈನ್ ಅರ್ತ್ ಮೆಟಲ್ ವಿಚ್ ಇಸ್ ಕೋಲೆಂಟ್ ಅಂಡ್ ಸಾಲ್ಯುಬಲ್ ಇನ್ ಆರ್ಗಾನಿಕ್ ಸಾಲ್ವೆಂಟ್ ಅಂತ ಸೇಮ್ ಹೀಗೆ ಕ್ವಶನ್ ಇದೆ. ಓಕೆ, ಸೊ ಇದು ಆಕ್ಚುಲಿ ಇದನ್ನ ನೀವು ಟೂ ಬೇಸ್ ಅಲ್ಲಿ ಆನ್ಸರ್ ಮಾಡೋದು. ಒಂದು ಮೆಮೊರಿ ಬೇಸ್, ನೀವು NCERT ಬುಕ್ ನ ನೀಟಾಗಿ ಓದಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಆನ್ಸರ್. ಬಟ್ ಇಫ್ ಯು ಡೋಂಟ್ ನೋ ದಟ್ ಥಿಂಗ್, ಜಸ್ಟ್ ಫರ್ಗೆಟ್ ಇಟ್, ಜಸ್ಟ್ ಫಾಲೋ ದ ಫಜಾನ್ಸ್ ರೂಲ್. ವಾಟ್ ಇಸ್ ಫಜಾನ್ಸ್ ರೂಲ್? ಫಜಾನ್ಸ್ ರೂಲ್ ಪ್ರಕಾರ ನೀವು ಇದನ್ನ ಆನ್ಸರ್ ಮಾಡೋದು. ಸೊ ಫಜಾನ್ಸ್ ರೂಲ್ ಸ್ಟೇಟ್ಸ್ ದಟ್ there is no bond which is 100% ionic. ಯಾವುದು ಬಾಂಡೇ ಇಲ್ಲ ಅದು 100% ionic ಅಂತ. ರಿಯಲಿ 100% ionic ಆಗಿ ಯಾವುದು ಬಾಂಡ್ ಇಲ್ಲ ಅದೇ ಕಂಡುಹಿಡಿಯೋದು. ಮತ್ತೇನಾಗಿರುತ್ತೆ? ಸೊ ಆ ಬಾಂಡ್ 100% ionic ಇಲ್ಲ ಅಂದ್ರೆ ಮಿಕ್ಕಿದ ಪರ್ಸೆಂಟ್ ಕೋಲೆಂಟ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಫಜಾನ್ಸ್ ರೂಲ್ ಏನ್ ಹೇಳುತ್ತೆ ಅಂದ್ರೆ ಯಾವ ಬಾಂಡ್ ಕೋಲೆಂಟ್ ಕ್ಯಾರೆಕ್ಟರ್ ಇರುತ್ತೆ ಅಂದ್ರೆ ಯಾವುದು ಈ ಮೂರು ರೂಲ್ ನ ಅಥವಾ ಮೂರು ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡುತ್ತೋ ದಟ್ ವಿಲ್ ಬಿ ಹ್ಯಾವಿಂಗ್ ಅ ಹೈಯರ್ ಕೋವೆಲೆಂಟ್ ನೇಚರ್. ಸೊ ಈಗ ನಾವೇನ್ ಬೇಕಾಗಿರೋದು? ಕೋಲೆಂಟ್ ಬೇಕಾಗಿರೋದು. ಸೊ ಕೋಲೆಂಟ್ ಬೇಕು ಅಂದ್ರೆ ಫಜಾನ್ಸ್ ರೂಲ್ ನ ಫಾಲೋ ಮಾಡಿದ್ರೆ ಅದು ನಿಮಗೆ ಕೋಲೆಂಟ್ ಆಗಿರುತ್ತೆ. ಸೊ ಫಸ್ಟ್ ಒನ್ ಇಸ್ ಗ್ರೇಟರ್ ಚಾರ್ಜ್ ಡೆನ್ಸಿಟಿ. ಗ್ರೇಟರ್ ಲೈಕ್ ಕ್ಯಾಟಯಾನ್ ಡೆನ್ಸಿಟಿ ಆಗಿರೋದು ಗ್ರೇಟರ್ ಪಾಸಿಟಿವ್ ಚಾರ್ಜ್ ಡೆನ್ಸಿಟಿ. ಪಾಸಿಟಿವ್ ಚಾರ್ಜ್ ಡೆನ್ಸಿಟಿ. ಗ್ರೇಟರ್ ಪಾಸಿಟಿವ್ ಚಾರ್ಜ್ ಡೆನ್ಸಿಟಿ. ಸೆಕೆಂಡ್ ಪಾಯಿಂಟ್ ಏನು ಅಂದ್ರೆ size of cation at the positive charge. Size of cation positive should be less ಆಗಿರ್ಬೇಕು. cation should be less. Size ಸ್ವಲ್ಪ ಕಮ್ಮಿ ಇರಬೇಕು. So size of anion that is negative charge will be more. Okay. So ಈಗ ಕ್ಲೋರೈಡ್ ಇದೆ. So ಇವೆಲ್ಲವೂ ಕೂಡ 2Cl minus ಏನ? Because if you write a structure of this, it will be a calcium chloride, beryllium chloride. Okay, so ನೋಡಿ ಇಲ್ಲಿ calcium chloride, strontium chloride. Okay, strontium chloride ಆಗಿರುತ್ತೆ ಇಲ್ಲಿ. ಅದಾದ್ಮೇಲೆ magnesium chloride ಆಗಿರುತ್ತೆ, magnesium chloride and beryllium chloride ಆಗಿರುತ್ತೆ. So everyone has the same anion here. ಎಲ್ಲವೂ ಕೂಡ ಸೇಮ್ anion ಇದೆಯಾ ಇಲ್ಲಿ? You have a same anion here. ಸೊ anion ಇಟ್ಕೊಂಡು ನೀವು ಏನು ಮಾಡಕ್ಕಾಗಲ್ಲ because all anion are having a same size here. So we can't identify by this. What about the charge density? ಎಲ್ಲವೂ ಕೂಡ 2+ ಚಾರ್ಜ್ ಅಲ್ಲಿ ಇದೆ. everyone are having with a +2 charge. ಸೊ ಇದರಲ್ಲೂ ಕೂಡ ನಿಮಗೆ ಆನ್ಸರ್ ಸಿಗಲ್ಲ. So you have a last option that is with the size of a cation. Size of a cation ನೋಡಿ, ಯಾವುದಕ್ಕೆ ತುಂಬಾ ಕಮ್ಮಿ ಸೈಜ್ ಇರುತ್ತೋ ದಟ್ ವಿಲ್ ಬಿ ಮೋರ್ ಕೋವಲೆಂಟ್ ಇನ್ ನೇಚರ್. ಯಾವುದಕ್ಕೆ ತುಂಬಾ ಕ್ಯಾಟಿಯಾನ್ ಸೈಜ್ ಕಮ್ಮಿ ಇರುತ್ತೋ ಅದು ಜಾಸ್ತಿ ಕೋವಲೆಂಟ್ ನೇಚರ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಸೊ ನಿಮಗೆ ಮೆಗ್ನೀಷಿಯಂ, ಸ್ಟ್ರಾನ್ಶಿಯಂ, ಕ್ಯಾಲ್ಸಿಯಂ, ಬೆರಿಲಿಯಂ. ಸೊ ಬೆರಿಲಿಯಂ ಯು ಹ್ಯಾವ್ ಅ ಸ್ಮಾಲೆಸ್ಟ್ ಸೈಜ್. ಸೊ ಹಾಗಾಗಿ ಅದೇನಾಗಿರುತ್ತೆ? ಇಟ್ ಈಸ್ ಹ್ಯಾವಿಂಗ್ ಅ ಮೋರ್ ಕೋವಲೆಂಟ್ ಇನ್ ನೇಚರ್. ಸೊ ಬೆರಿಲಿಯಂ ಕ್ಲೋರೈಡ್ ಇಸ್ ಹ್ಯಾವಿಂಗ್ ಅ ಮೋರ್ ಕೋವಲೆಂಟ್ ನೇಚರ್. ನಿಮ್ಮ NCERT ಬುಕ್ ಅಲ್ಲಿ ಈ ಸೇಮ್ ಲೈನ್ ಪ್ರಿಂಟೆಡ್ ಆಗಿದೆ. ಆ ಪ್ರಿಂಟೆಡ್ ಆಗಿರೋದ್ರಲ್ಲಿ ನಿಮಗೆ ಹೇಳಿದರೆ ಬೆರಿಲಿಯಂ ಎಕ್ಸೆಪ್ಟ್ ಬೆರಿಲಿಯಂ ಕ್ಲೋರೈಡ್ ದ ಎವ್ರಿ chlorides of a second group elements are ionic in nature. They have told exactly the same point there. Okay, you can check if you want. Next, so easy question because NCERT book, you see, for NEET you have to completely study only NCERT book, preferred NCERT book. Okay, so NCERT book ಓದಿದ್ರೆ you will just crack the NEET easily. Okay, that is not only for the chemistry, even for physics, biology, and biology is a must, and for chemistry also. Next questions with the fourth question. ZR having atomic number 40 and HF having atomic number 72 have a similar atomic and ionic radii because of, ZR and HF. Phenium and zirconium have a same Z is equal to 40 and atomic number Z is equal to 72. ಇವೆರಡು ಕೂಡ atomic and ionic radii ಸಿಮಿಲರ್ ಆಗಿದೆ ಅಂತ ಹೇಳ್ತಾರೆ. atomic number different, ಎಷ್ಟು ಡಿಫರೆಂಟ್ atomic number ಇದ್ರೆ ಏನರ್ಥಪ್ಪ? number of protons is equal to number of electrons. ಎಲೆಕ್ಟ್ರಾನ್ ಜಾಸ್ತಿ ಇದ್ದಂಗೆಲೆ ಸೈಜ್ ಏನಾಗ್ತದೆ? ಜಾಸ್ತಿ ಆಗ್ತಾ ಹೋಗ್ಬೇಕು. ಬಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ? atomic number have a different but size is almost same. The reason is same group. No, same group agre reason alvera, they are not same group, they are different group. Have their diagonal relationship like this? Diagonal relationship ಇದೆಯಾ ಅದಕ್ಕೆ? ಇಲ್ಲ. Next, having similar chemical properties? No, if ಮೂರು ಅಲ್ಲ. The right answer is lanthanide contraction. What is lanthanide contraction? Intertwining f orbital. Intertwining f orbital here. ಇದು ಮಧ್ಯೆ zirconium ಮತ್ತು hafnium ಮಧ್ಯೆ there comes an f block elements. ಈ f block elements ಏನಾಗುತ್ತೆ? There will be a
poor shielding, poor shielding, poor shielding by d and f orbitals. But mainly lanthanide contraction is due to poor shielding of the f block elements. F block elements ಏನ್ ಮಾಡುತ್ತೆ poor shielding ಮಾಡುತ್ತೆ. So shielding effect ಆದ್ರೆ S has more, next P, next D and F. This is screening constant. So F is having a very less screening constant. So ಹಾಗಾಗಿ ಏನಾಗುತ್ತೆ ಈ ಕಾರಣಕ್ಕೋಸ್ಕರ the size will become almost closer. Okay, almost the closer. The 3D, sorry, the 4D and 5D series have almost a similar size due to the lanthanoid contraction. Due to the lanthanoid contraction. Okay. ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂತ ಹೇಳಿ. ನೆಕ್ಸ್ಟ್ ಟಾಪಿಕ್ ಇದು ಅಷ್ಟೇ ನಿಮ್ಮ ಸೇಮ್ ಚಾಪ್ಟರ್ ಹೇಳಿಲ್ವಾ ಯಾವ ಚಾಪ್ಟರ್ ಇದೆ ಇದರಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ ಚಾಪ್ಟರ್ ಅಲ್ಲಿ ನಿಮ್ಮ ಕ್ಯಾಲ್ಸಿಯಂ ಕ್ಲೋರೈಡ್, ಸ್ಟ್ರಾನ್ಸಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಬೆರಿಲಿಯಂ ಕ್ಲೋರೈಡ್ ಈ ಚಾಪ್ಟರ್ ಮಧ್ಯೆ ಈ ಚಾಪ್ಟರ್ ಅಲ್ಲಿ ನಿಮಗೆ ಸೇಮ್ ಕ್ವಶನ್ ಕೂಡ ನಿಮಗೆ ರಿಪೀಟ್ ಆಗಿದೆ ಇಲ್ಲಿ. ಅಗೈನ್ ದ ಸೇಮ್ ಕ್ವಶನ್ ಹ್ಯಾವ್ ಬೀನ್ ರಿಪೀಟೆಡ್ ಹಿಯರ್. ಸೇಮ್ ಕ್ವಶನ್ ಅಲ್ಲ, ಆ ಚಾಪ್ಟರ್ ಇರೋ ಅಂತ ಅದೇ ಪೇಜ್ ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಇದ್ರದ್ದು. ಲೆಟ್ ಮೀ ಶೋ ಯು ದಟ್. ಸೊ ಇದ್ರ ಆನ್ಸರ್ ಇದೆ ಇದು. ನೆಕ್ಸ್ಟ್ lanthanide contraction ಇಲ್ಲಿ. ಸೊ ಬೆರಿಲಿಯಂ ಕ್ಲೋರೈಡ್ ಈಸ್ ಅ ಸಾಲಿಡ್ ಸ್ಟೇಟ್ ಅಂಡ್ ಅ ವೇಪರ್ ಫೇಸ್. ಇದೇ ಲೈನ್ ನೆಕ್ಸ್ಟ್ ಲೈನ್ ಇರೋದು ನಿಮಗೆ ಆನ್ಸರ್. ಈ ಲೈನ್ ಆದ್ಮೇಲೆ the next line you have a same answer. The structure of beryllium chloride and solid state and a vapor phase are. So the answer is chain. Okay, ನೋಡಿ ಡೈಮರ್ ಅಂಡ್ ಅ ಲೀನಿಯರ್. ಡೈಮರ್ ಮತ್ತೆ ಲೀನಿಯರ್. ಡೈಮರ್ ಮತ್ತೆ ಲೀನಿಯರ್ ಆಗಿರ್ಬೋದು, ಡೈಮರ್ ಮತ್ತೆ ಚೈನ್ ಆಗಿರುತ್ತೆ. ಅಲ್ಲ ಲೀನಿಯರ್ ಅಂದ್ರೆ ಒಂದೇ, ಚೈನ್ ಅಂದ್ರೆ ಒಂದೇ. ಹೇಳಿ ಚೈನ್ ಆಗಿರುತ್ತೆ, ಲೀನಿಯರ್ ಆಗಿರುತ್ತೆ, ಚೈನ್ ಆಗಿ ಲಿಂಕೇಜ್ ಆಗಿರುತ್ತೆ ಅಂತ. ಚೈನ್ ಕೊಡ್ಬೇಕಿತ್ತು ಇಲ್ಲಿ, ಬಟ್ ನಿಮಗೆ ಚೈನ್ ಕೊಟ್ಟಿಲ್ಲ. ಸೊ ಚೈನ್ ರೆಸ್ಪೆಕ್ಟಿವ್ಲಿ ಅಂತ. ಓಕೆ, ಸೊ ವೇಪರ್ ಫೇಸ್ ಅಲ್ಲಿ ಫಸ್ಟ್ ವಿ ಕ್ಯಾನ್ ಟಾಕ್ ವಿತ್ ಸೊ ಸಾಲಿಡ್ ಫೇಸ್ ಇದೆಯಾ? Solid phase we cannot run. Yeah. So we can talk with the solid state. In beryllium chloride, that is BCl in a solid state. ಆ ಸಾಲಿಡ್ ಸ್ಟೇಟ್ ಅಲ್ಲಿ ಬೆರಿಲಿಯಂ ಕ್ಲೋರೈಡ್ ಯಾವಾಗಲೂ ನಿಮಗೆ ಚೈನ್ ಫಾರ್ಮ್ ಅಲ್ಲಿ ಲಿಂಕೇಜ್ ಆಗ್ತಾ ಇರೋದು, ಚೈನ್ ಆಗ್ತಾ ಇರ್ತಿದೆ. ಬೆರಿಲಿಯಂ Cl and ಬೆರಿಲಿಯಂ Cl ಈ ತರ ಲಿಂಕಿಂಗ್ ಇನ್ನು ಮತ್ತೆ ಹೆಂಗೆ ಹೋಗ್ತಾ ಇರ್ತದೆ ಬೆರಿಲಿಯಂ as like a chain ಲಿಂಕಿಂಗ್ ತರ ಹೋಗ್ತಾ ಇದೆ ಹಿಂಗೆ. Okay, so it goes on like a chain here. Okay, so in a solid state the beryllium chloride shows a chain, and in a vapor phase it is going with the dimerized form. ಯಾವ ಫಾರ್ಮ್ ಅಲ್ಲಿ? ಡೈಮರ್ ಫಾರ್ಮ್ ಅಲ್ಲಿ. ಡೈಮರ್ ಮೀನ್ಸ್ ಇಟ್ ವಿಲ್ ಬಿ ಅಟ್ಯಾಚ್ ಟುಗೆದರ್. ಹೇಗೆ ಅಂದ್ರೆ ಸೇಮ್ ಇದೇ ತರನೇ ಇರುತ್ತೆ, ಬಟ್ ಅದು ಬರೀ ಡೈಮರ್ ಅಲ್ಲಿ ಇರುತ್ತೆ ಅಷ್ಟೇ. ಸೊ ಬೆರಿಲಿಯಂ and beryllium, so it's having a Cl and is having a Cl here. Okay, ಸೊ ಇಲ್ಲಿ ಏನಾಗಿರುತ್ತೆ, ಲಿಂಕ್ ಆಗಿರುತ್ತೆ. ಸೊ ಇಟ್ ಹ್ಯಾಸ್ ಅ ಪೇರ್ ಆಫ್ ಎಲೆಕ್ಟ್ರಾನ್. ಇಲ್ಲಿ ವೇಕೆಂಟ್ ಇರುತ್ತಲ್ವಾ, ಬೇರಿಯಂ ಹ್ಯಾಸ್ ಅ ವೇಕೆಂಟ್ ಆರ್ಬಿಟಲ್, ರೈಟ್? ಇಟ್ ಹ್ಯಾಸ್ ಅ ವೇಕೆಂಟ್ p orbital. Vacant p orbital, as it has a vacant p orbital, it is deficient. Okay, so that p orbital can accept a pair of electrons from a side atom, because chlorine have almost how much of electron? It has a 3 lone pair of electron. That 3 lone pair of electron is donated to the vacant site of a p orbital of beryllium. Okay, so p orbital irutalva, because beryllium has electronic configuration of a 2s2 2p, right? 2p0, it has nothing there. It has 1s2 2p2 and has nothing there. So what happens there? Okay, ನಿಮಗೆ vacant site ಸಿಗುತ್ತೆ. So your answer will be your the chain and a dimer respectively. ಇದು ಕೂಡ NCERT book ಸೇಮ್ ಆ ಲೈನ್ ಪ್ರಿಂಟ್ ಮಾಡಿ ಇಟ್ಟಿದ್ದಾರೆ ಅಷ್ಟೇನೆ. There is nothing change here. Now let us talk about the match the list of first and second thing. ಲಿಸ್ಟ್ ನ ಮ್ಯಾಚ್ ಮಾಡಕಂತ ನೋಡೋಣ. ಸೊ ದೇ ಹ್ಯಾವ್ ಆಸ್ಕ್ಡ್ PCl5 ಸ್ಟ್ರಕ್ಚರ್ದು, ಮತ್ತೆ SCF6, BRF3 and BF3. ಸೊ ಸ್ಟ್ರಕ್ಚರ್ ನ ಡ್ರಾ ಮಾಡೋಣ. ಸೊ ಲೆಟ್ಸ್ ಟಾಕ್ ಅಬೌಟ್ ಫಾಸ್ಫರಸ್. ದಟ್ ಈಸ್ ಅ ಫಾಸ್ಫರಸ್ ಬಿಲಾಂಗ್ಸ್ ಟು ಅ ನೈಟ್ರೋಜನ್ ಫ್ಯಾಮಿಲಿ. ಎಲ್ಲ ನೈಟ್ರೋಜನ್ ಫ್ಯಾಮಿಲಿ ಕೂಡ ನಿಮಗೆ ಔಟರ್ ಮೋಸ್ಟ್ ಅಲ್ಲಿ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಉಳಿದಿರುತ್ತೆ. ಸೊ ಲೆಟ್ ಅಸ್ ಮಾರ್ಕ್ ದಟ್ 1 2 3 4 5 valence electrons. So chlorine atom, so bond those chlorine atom for each year, chlorine and chlorine. Okay, so it is having a this word axial bonds. Okay, you can count here these two bonds, this and this, are called as an axial bonds. So okay, these are called as a axial bonds, and these are having a
almost, this is like bond angle of 90 degree and 120 degree. Remember this. The bond angle of PCl5 is 90 degree and 120 degree and having hybridization. So follow the electron pair is equal to bond pair plus lone pair. Electron pair is equal to bond pair plus lone pair. How to find the bond pair? Number of side atoms. SI atoms ಇದೆ ಇಲ್ಲಿ. It has a 5 side atoms. Any lone pair? No, 0. Electron pair is equal to 5. If electron pair is equal to 5, it means it having a hybridization of a dsp3 hybridization. dsp3 hybridization means it will belong to a TBP, trigonal bipyramid. Trigonal bipyramid. So PCl5 is having a geometry of a TBP, trigonal bipyramid. So A is equals to 4. So A is equals to 4. ಸೊ ಇಲ್ಲೇ ನೋಡೋಣ ಇದ್ರ ಮೇಲೆ ಎಷ್ಟು ಆಪ್ಷನ್ಸ್ ನೀವು ಡಿಲೀಟ್ ಮಾಡಬಹುದು ಅಂತ. A is equals to 4. A is equals to 4. So you can delete second and third option. So this itself you can delete it. ಮತ್ತೆ this is for you like ನಿಮ್ ಟೈಮ್ ಜಾಸ್ತಿ ಇರಲ್ವಲ್ಲ, ಅವಾಗ ಏನ್ ಮಾಡ್ಬೇಕು ಅಂದ್ರೆ you can consume, you can get more time from this type of things. Okay, by elimination method you can eliminate the second third question. ಎಲಿಮಿನೇಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ನಿಮಗೆ ಜಾಸ್ತಿ ಟೈಮ್ ಸಿಗುತ್ತೆ, ತುಂಬಾ ಟೈಮ್ ನ ಉಳಿತಾಯ ಮಾಡ್ಕೋದು ಈ ತರ. ಸೊ ಫಸ್ಟ್ ಅಂಡ್ ಸೆಕೆಂಡ್, ಆಮೇಲೆ ಬಿ ಕರೆಕ್ಟ್ ಆಗಿದೆಯಾ? ಓಕೆ, ಬಿ ಕರೆಕ್ಟ್ ಆಗಿದೆ. ಸಿ ಇದೆಯಾ? ಓಕೆ. ನಾವೀಗ ಸಿ ಮತ್ತೆ ಡಿ ಯಾವ್ದಾದ್ರು ಒನ್ ನ ಕಂಡಿಡಿದ್ರೆ ನಮಗೆ ಆನ್ಸರ್ ಸಿಕ್ಬಿಡು. ಸೊ BF3 ನೋಡೋಣ, ಬಿಕಾಸ್ ಈಗ ನಾವು BF3 ನೋಡಿದ್ವಿ. ಸೊ BF3 has a trigonal planar. It has a trigonal planar. Okay, so option D ಗೆ ನಮಗೆ ಏನಾಗಿರ್ಬೇಕು? It should be a second one. Option B ಗೆ ಏನಾಗಿರ್ಬೇಕು? Second one. ಸೊ ಏನಾಗಿದೆ? We got it D here. Oh, so our answer is option. ಸೊ ನೋಡಿ, ಈ ತರ ನೀವೇನ್ ಮಾಡ್ಬೇಕು ಅಂದ್ರೆ ಟೈಮ್ ಉಳಿತಾಯ ಮಾಡ್ಕೋಬೇಕು. ಸೊ ಫಸ್ಟ್ ಆಪ್ಷನ್ ನೋಡ್ತೀರಾ, ಅದ್ರ ಆನ್ಸರ್ ಲೇಟ್ ಮಾಡ್ಕೊಡಿ. ಅದರಲ್ಲಿ ಎಲಿಮಿನೇಟ್ ಮಾಡಬಹುದು. ಯು ಕ್ಯಾನ್ ಎಲಿಮಿನೇಟ್ 2 ಆನ್ಸರ್ಸ್. ಇನ್ ಮಿಕ್ಕಿದ 2 ಆಪ್ಷನ್ ಅಲ್ವಾ, ಆ 2 ಆಪ್ಷನ್ ಅಲ್ಲಿ ಯಾವ್ದು ಸಿಮಿಲರ್ ಇದೆ ನೋಡಿ, ಆ ಸಿಮಿಲರ್ ನ ಬಿಟ್ಬಿಡಿ. ಇದು ಸಿಮಿಲರ್ ಇದೆ ಅಲ್ವಾ, ಬಿಟ್ಬಿಡಿ. ನೆಕ್ಸ್ಟ್ ನೋಡಿ, ಇದ್ರ ಯಾವ್ದು ಡಿಫ್ರೆನ್ಶಿಯೇಟ್ ಮಾಡ್ಬೋದು ಆ ಟರ್ಮ್ ಎತ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೇಕು, ಅದ್ರ ಹೈಬ್ರಿಡೇಷನ್ ಫೈಂಡ್ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಮ 1 ಮಿನಿಟ್ ಇಲ್ಲ 2 ಮಿನಿಟ್ಸ್ ಟೈಮ್ ಏನಾಗುತ್ತೆ, ಉಳಿಯುತ್ತೆ. ಸೊ ಅದನ್ನ ನೀವು ಬೇರೆ ಪಾರ್ಟಿಗೆ ಅಪ್ಲೈ ಮಾಡ್ಕೋಬಹುದು. ನ್ಯೂಮರಿಕಲ್ಸ್ ಆಗಿರ್ಬೋದು, ಆತರ ಬೇರೆ ಪಾರ್ಟಿಗೆ ಅಪ್ಲೈ ಮಾಡ್ಕೊಂಡು ನೀವು ಬೇಗ ಸಾಲ್ವ್ ಮಾಡ್ಕೊಂಡು ಟೈಮ್ ಉಳಿಸ್ಕೊಂಡು ಹೋಗ್ಬೋದು. ಓಕೆ, ಸೊ ಆಪ್ಷನ್ ಇಸ್, ಸೊ 6th one ತೆಗೆ ಆನ್ಸರ್ ಏನಾಗಿದೆ, ಇಟ್ ವಿಲ್ ಬಿ A4, ಆಪ್ಷನ್ 1. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಆಯ್ತಾ? ಸೊ ನಿಮಗೆ ಇನ್ನೂ ಬೇಕು, ನಾನು ಬೇಕಾದ್ರೆ SF6 ಬಗ್ಗೆ ತೋರಿಸಿ, SF6 ಬಗ್ಗೆ ಆದ್ರೂ ಈಗ ಹೈಬ್ರಿಡೇಷನ್ ಫೈಂಡ್ ಮಾಡ್ಬೋದು ಅಂತ. ಸೊ SF6 ನೋಡಿ, SF6. ಸೊ ಸಲ್ಫರ್ ಅದು ಆಕ್ಸಿಜನ್ ಫ್ಯಾಮಿಲಿ ಅಲ್ವಾ, ಆಕ್ಸಿಜನ್ ಫ್ಯಾಮಿಲಿಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ, 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ 6 ನ ಅಡ್ಜಸ್ಟ್ ಮಾಡ್ಕೊಳ್ಳಿ. 1 2 3 4 5 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ. ಸೊ ಈಗ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಗೆ 6 ಬಾಂಡ್ಸ್ ಆಗುತ್ತೆ. ಸೊ ಫ್ಲೋರಿನ್ ಮತ್ತೆ ಫ್ಲೋರಿನ್ ಮತ್ತೆ ಫ್ಲೋರಿನ್ ಅಂಡ್ ಫ್ಲೋರಿನ್. ಓಕೆ, ಯು ಹ್ಯಾವ್ ಅ 6. ಸೊ ನೋಡ್ರಿ ಹೇಗ್ ಅನ್ಸಿದೆ ನೋಡಿ, ಸರ್ಕಲ್ ತರ ಇದೆ ಅದು. ಸರ್ಕಲ್ ತರ ಎಲ್ಲ ಇದು. ಸೊ ನಿಮಗೆ ಹೆಕ್ಸಾಗೋನಲ್ ಶೇಪ್ ತರ ಇದೆ ಅಲ್ವಾ, ಹೆಕ್ಸಾಗೋನಲ್ ಶೇಪ್ ತರ. ಸೊ ಎಷ್ಟು ಹೆಕ್ಸಾಗೋನಲ್ ಅಲ್ಲಿ, ಇನ್ ಹೆಕ್ಸಾಗೋನಲ್ ಹೌ ಮೆನಿ ಕಾರ್ಬನ್ ಅಟಮ್ಸ್ ಯು ಆರ್ ಹ್ಯಾವಿಂಗ್? ಯು ಆರ್ ಹ್ಯಾವಿಂಗ್ 6 ಕಾರ್ಬನ್ ಅಟಮ್ಸ್ ಅಲ್ವಾ, 6 ಕಾರ್ಬನ್ ಅಟಮ್. ಸೊ ಇನ್ ಆಕ್ಟಾಹೆಡ್ರಲ್ ಶೇಪ್ ನ ಆಕ್ಟಾಹೆಡ್ರಲ್ ಜಾಮಿಟ್ರಿ ಆಗಿರ್ಬೋದು. octahedral ನೋಡಿ, 1 2 3 4 5 6. ಸೊ ಇಟ್ಸ್ ಹ್ಯಾವಿಂಗ್ ಅ octahedral. ಆಗಿಲ್ವಾ? ಬೇಡ, ಅದು ಬೇಡ ನನಗೆ. ಫೈಂಡ್ ಎಲೆಕ್ಟ್ರಾನ್ ಪೇರ್. ಎಲೆಕ್ಟ್ರಾನ್ ಪೇರ್ ಇಸ್ ಈಕ್ವಲ್ ಟು ಬಾಂಡ್ ಪೇರ್ ಪ್ಲಸ್ ಲೋನ್ ಪೇರ್. ಬಾಂಡ್ ಪೇರ್ಸ್ ಏನ್ ಮಾಡ್ತೀರಾ, ಕೌಂಟ್ ದ ನಂಬರ್ ಆಫ್ ಸೈಡ್ ಅಟಮ್ಸ್. ಎಷ್ಟು ಸೈಡ್ ಅಟಮ್ಸ್ ಇದೆ? 6 ಸೈಡ್ ಅಟಮ್ಸ್. 6 ಪ್ಲಸ್ ಲೋನ್ ಪೇರ್ ಇಸ್ 0. ಸೊ ಎಲೆಕ್ಟ್ರಾನ್ ಪೇರ್ ಇಸ್ ಈಕ್ವಲ್ ಟು 6 ಪ್ಲಸ್ 0 ಅಂದ್ರೆ ಎಲೆಕ್ಟ್ರಾನ್ ಪೇರ್ ನಿಮಗೆ 6 ಇದೆ ಅಲ್ವಾ. ಎಲೆಕ್ಟ್ರಾನ್ ಪೇರ್ ಎಷ್ಟಿದೆ? 6 ಇದೆ. ಸೊ 6 ಅಂದ್ಮೇಲೆ ಯು ಕ್ಯಾನ್ ಗೋ ಅಪ್ ಈಸಿಲಿ ಈಗ. ಸೊ 6 ಅಂದ್ಮೇಲೆ ಏನಾಗಿರುತ್ತೆ, ಅದು ಹೈಬ್ರಿಡೇಷನ್ ಏನಾಗಿರುತ್ತೆ. ಸೊ ಎಲೆಕ್ಟ್ರಾನ್ ಪೇರ್ ನಿಮಗೆ 2 ಇದ್ರೆ ಇಟ್ ಈಸ್ sp ಹೈಬ್ರಿಡೇಷನ್. ಎಲೆಕ್ಟ್ರಾನ್ ಪೇರ್ 4 ಇದ್ರೆ ಇಟ್ ಈಸ್ sp3 ಹೈಬ್ರಿಡೇಷನ್. ಎಲೆಕ್ಟ್ರಾನ್ ಪೇರ್ ನಿಮಗೆ 5 ಇದ್ರೆ ಇಟ್ ಈಸ್ ಹ್ಯಾವಿಂಗ್ dsp3 ಹೈಬ್ರಿಡೇಷನ್. ಅಂಡ್ ಎಲೆಕ್ಟ್ರಾನ್ ಪೇರ್ ನಿಮಗೆ 6 ಇದ್ರೆ ಇಟ್ ಈಸ್ ಈಕ್ವಲ್ಸ್ ಟು d2sp3 hybridization. d2sp3 hybridization. And the geometry is octahedral. Okay, so octahedral ಇದೆ. ಸೊ ನಿಮ್ಗೆ ಆಕ್ಟಾಹೆಡ್ರಲ್. ಸೊ ಬಿ ಈಸ್ ಥರ್ಡ್ ಒನ್. ಸೊ ಬಿ ಥರ್ಡ್ ಒನ್ ಇದೆಯಾ? ಎಸ್, ಶ್ಯೂರ್ ಅಲ್ವಾ? ನೋಡಿ, ಈ ತರ ನೀವು ಆನ್ಸರ್ ಮಾಡ್ತಾ ಹೋಗಿ. ಸೊ ಈಗ 7th ಕ್ವಶನ್, ದಿಸ್ ಇಸ್ ಅಬೌಟ್ ಅ ಹೈಡ್ರೋಜನ್ ಚಾಪ್ಟರ್. ಇದು ಯಾವ ಚಾಪ್ಟರ್ ಬರುತ್ತೆ? ಹೈಡ್ರೋಜನ್ ಚಾಪ್ಟರ್ ಅಲ್ಲಿ ಸಮ್ ಕ್ವಶನ್. ಸೊ ಯು ಕ್ಯಾನ್ ಥಿಂಕ್ ಇಟ್ ಇಸ್ ಆಫ್ ಪೇಜ್ NEET ಕ್ವಶನ್ 2020 ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಸೊ ಟ್ರಿಟೋರಿಯಂ, ರೇಡಿಯೋ active isotope of an hydrogen, emits which of the following particle? So tritium is a isotope of an hydrogen. So hydrogen isotope ಯಾವುದು? ಟ್ರಿಟೋರಿಯಂ. ಸೊ ಎರಡನೇದು ಡಿಟೋರಿಯಂ.
ಫಸ್ಟ್ನೇದು ಪ್ರೋಟೋನಿಯಂ. ಓಕೆ, ಸೊ H11 and H21 and H3. ಓಕೆ, ಸೊ ಇದಾಗಿದೆ ಇವೆಲ್ಲ isotopes of an hydrogen atom. So it is called as a protonium. It is called deuterium. It is called tritium. ಅಲ್ವಾ? ಸೊ ಈಗ ಟ್ರಿಟೋನಿಯಂ ಅಂತ ಆಗಿದೆ. ಸೊ ಈ ಟ್ರಿಟೋನಿಯಂ ಇದು ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್. ಇದು ರೇಡಿಯೋ ಆಕ್ಟಿವ್. ದಿಸ್ ಇಸ್ ರೇಡಿಯೋ ಆಕ್ಟಿವ್. ಸೊ ಈ ರೇಡಿಯೋ ಆಕ್ಟಿವ್ ಆಗಿದ್ರಿಂದ ಇದು ಏನ್ ಎಮಿಟ್ ಮಾಡುತ್ತೆ ಅಂತ ಕೇಳ್ತಾರೆ. ಇದು ರೇಡಿಯೋ ಆಕ್ಟಿವ್, ಸರಿ ಆಯ್ತು, ರೇಡಿಯೋ ಆಕ್ಟಿವ್ ಆದ್ರೆ ನಾವೇನ್ ಮಾಡೋಣ ಇದು ಇಟ್ಕೊಂಡು ಅಲ್ವಾ? ಸೊ ಅದು ರೇಡಿಯೋ ಆಕ್ಟಿವ್ ಆಗಿದ್ರಿಂದ ಇದು ನಮಗೆ ಎಮಿಟ್ ಮಾಡುತ್ತೆ. ಸೊ ಯಾವ ಪಾರ್ಟಿಕಲ್ ಎಮಿಟ್ ಮಾಡಿದೆ ಅಂತ ನಾವು ಫೈಂಡ್ ಮಾಡ್ತೀವಿ. ಸೊ ಹೀಲಿಯಂ ಪಾರ್ಟಿಕಲ್. ಸೊ ಹೀಲಿಯಂ ಮತ್ತೆ ಇದು ಎಲ್ಮಿಟ್ ಬೀಟಾ ಪಾರ್ಟಿಕಲ್ ಮತ್ತೆ ಇದು ಚಾರ್ಜ್ ಇಲ್ದಿರ ಅಂತ ಒಂದು ಪಾರ್ಟಿಕಲ್. ಸೊ ಇದನ್ನ ನಾವೇಂತೀವಿ ಆಂಟಿ ನ್ಯೂಟ್ರಿನೋ ಅಂತ ಹೇಳ್ತೀವಿ. ಆಂಟಿ ನ್ಯೂಟ್ರಿನೋ ಪಾರ್ಟಿಕಲ್. ಇದು ನಾವು ಬೀಟಾ ಪಾರ್ಟಿಕಲ್ ಅಂತ ಕರಿತೀವಿ. ಬೀಟಾ ಪಾರ್ಟಿಕಲ್. ಸೊ ನಮಗೆ ಟ್ರಿಟೋರಿಯಂ ಅನ್ನೋ ಒಂದು ರೇಡಿಯೋ ಆಕ್ಟಿವ್ ಐಸೋಟೋಪ್ ನಮಗೆ ಬೀಟಾ ಪಾರ್ಟಿಕಲ್ ಎಮಿಟ್ ಮಾಡಿದೆ. ಸೊ ನಿಮಗೆ ಕ್ವಶನ್ ಅಲ್ಲಿ ಬೀಟಾ, ಆಲ್ಫಾ, ಗಾಮಾ, ನ್ಯೂಟ್ರಾನ್, ನಮಗೆ ಆಂಟಿ ನ್ಯೂಟ್ರಿನೋ ಇದು, ನ್ಯೂಟ್ರಾನ್ ಅಲ್ಲ. ಸೊ ನಮಗೆ ಸಿಗ್ತಿರೋದು ಯಾವುದು? ಬೀಟಾ ಪಾರ್ಟಿಕಲ್. ಸೊ ಆನ್ಸರ್ ಇಸ್ ಬಿ. ಓಕೆ, ಸೊ ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ. ಓಕೆ, ಸೊ ಇಟ್ಸ್ ಈಸಿ ಥಿಂಗ್. ನಿಮಗೆ ಕಷ್ಟ ಆಗಿರೋಂಥ ಟಾಪಿಕ್ಸ್ ಏನಿಲ್ಲ. ಇದು ನಿಮಗೆಲ್ಲ ಸ್ವಲ್ಪ ಮೆಮೊರಿ ಬೇಸ್ಡ್ ಬೇಕು, ಸ್ವಲ್ಪ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿರೋ ಅಂತ ವಸ್ತುಗಳು ಬೇಕಾಗಿದೆ. ಓಕೆ, ಸೊ ನೀವು ಇದು ಅರ್ಥ ಆಯ್ತು, 7th ಅಂತ. ಓಕೆ, ಸೊ ಈಗ 8th ಒಂದು ನೋಡಿ. ಸೊ 8th ಒಂದು ಕೂಡ ಈಸಿ ಟಾಪಿಕ್, ಜಾಸ್ತಿ ಕಷ್ಟ ಏನಿಲ್ಲ. ಸಿಂಪಲ್ ಥಿಂಗ್. Which from the following pairs of ions, which one is not an isoelectronic pair? Which one is not an isoelectronic pair? So isoelectronic pair ಯಾವ್ದು ಅಲ್ಲ ಅಂತ ನಾವಿಲ್ಲಿ ತೋರಿಸ್ಬೇಕು. ಯಾವ್ದು isoelectronic pair ಅಲ್ಲ ಇಲ್ಲಿ? ಸೊ O2 minus F minus ಮತ್ತೆ Na+, Mg2+. ಸೊ ಇದು ಚೆಕ್ ಮಾಡೋಣ ಫಸ್ಟ್. ಸೊ ನಾವೆಲ್ಲ ಆಪ್ಷನ್ ಕೂಡ ಚೆಕ್ ಮಾಡಬೇಕು ಇಲ್ಲಿ. ಸೊ ವಿ ಕ್ಯಾನ್ ಜಸ್ಟ್ ಚೆಕ್ ಇಟ್ ಯಾವುದು ಐಸೋಎಲೆಕ್ಟ್ರಾನಿಕ್ ಪೇರ್ ಅಲ್ಲ ಅಂತ. ಅದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕು? ಐಸೋಎಲೆಕ್ಟ್ರಾನಿಕ್ ಪೇರ್ ಅಂದ್ರೆ ಏನಪ್ಪಾ? ಐಸೋಎಲೆಕ್ಟ್ರಾನಿಕ್ ಅಂದ್ರೆ ಪೇರ್ ಅಂದ್ರೆ ಗೊತ್ತು, ಜೋಡಿ ಅಂತ. ಸೊ ಪೇರ್ ಬಿಟ್ಬಿಡಿ. ಐಸೋಎಲೆಕ್ಟ್ರಾನಿಕ್ ಅಂದ್ರೆ ಏನು? ನಮಗೆ ಐಸೋಎಲೆಕ್ಟ್ರಾನಿಕ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಐಸೋಎಲೆಕ್ಟ್ರಾನಿಕ್ ಅಂದ್ರೆ ಐಸೋ ಅಂದ್ರೆ ಸೇಮ್ ಎಲೆಕ್ಟ್ರಾನ್ಸ್ ಇರಬೇಕು. ಸೇಮ್ ಎಲೆಕ್ಟ್ರಾನ್ಸ್ ಇದ್ರೆ ನಾವೇಂತೀವಿ ಅದನ್ನ ಐಸೋ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ. ಅವೆರಡು ಜೊತೆಲಿ ಐಸೋ ಎಲೆಕ್ಟ್ರಾನಿಕ್ಸ್ ಇರಾ ಅಂತ ಒಂದು ಆಟಮ್ಸ್ ಅಥವಾ ಅಯಾನ್ಸ್ ಗಳಿದ್ರೆ ನಾವ್ ಅದನ್ನ ಏನಂತೀವಿ? ಐಸೋ ಎಲೆಕ್ಟ್ರಾನಿಕ್ ಪೇರ್ಸ್ ಅಂತ. ಸೊ ಫೈನ್, ನೋಡೋಣ. ಈ ಆಕ್ಸಿಜನ್ ಮತ್ತೆ ಫ್ಲೂರಿನ್ ಐಸೋ ಎಲೆಕ್ಟ್ರಾನಿಕ್ ಇಲ್ಲ ಐಸೋ ಎಲೆಕ್ಟ್ರಾನಿಕ್ ಅಲ್ವಾ ಅಂತ. ಸೊ ನೋಡಿ, O2 ಮತ್ತೆ F ಮೈನಸ್. O2 ಅಂದ್ರೆ ಆಕ್ಸಿಜನ್ ಅಲ್ವಾ? ಆಕ್ಸಿಜನ್ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತಪ್ಪ? ಆಕ್ಸಿಜನ್ಸ್ ಅಲ್ಲಿ ನಿಮ್ಮ ಹತ್ರ ಎಷ್ಟಿರುತ್ತೆ? ಯು ಹ್ಯಾವ್ ಆಲ್ಮೋಸ್ಟ್ 8 ಎಲೆಕ್ಟ್ರಾನ್ಸ್ ಪ್ಲಸ್ 2 ಮೈನಸ್ ಇದೆ. 2 ಮೈನಸ್ ಅಂದ್ರೆ 2 ಎಲೆಕ್ಟ್ರಾನ್ಸ್ ಎಕ್ಸ್ಟ್ರಾ ಇದೆ. ಸೊ ಎಕ್ಸ್ಟ್ರಾ ಇದೆ, 10 ಎಲೆಕ್ಟ್ರಾನ್ಸ್ ಇದೆ. ಫ್ಲೂರಿನ್ ಅಟಾಮಿಕ್ ನಂಬರ್ ಅಂದ್ರೆ 9. ಆದ್ರೆ ಅಟಾಮಿಕ್ ನಂಬರ್ 9 ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಅಷ್ಟೇ ಇರುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಷ್ಟೇ ಇದೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ 9 ಇದೆ. ಪ್ಲಸ್ 1 ನೆಗೆಟಿವ್ ಚಾರ್ಜ್ ಮೀನ್ಸ್ 1 10 ಎಲೆಕ್ಟ್ರಾನ್. ಸೊ ಇವೆರಡು ಕೂಡ ಐಸೋ ಎಲೆಕ್ಟ್ರಾನಿಕ್ ಏನೆ. ಸೊ O2 2 ಮೈನಸ್ F ಮೈನಸ್ ಐಸೋ ಎಲೆಕ್ಟ್ರಾನಿಕ್ ಕಾಂಪೌಂಡ್, ಅದ್ರ ಬಗ್ಗೆ ಡೌಟ್ ಇಲ್ಲ. ಈಗ ಸೋಡಿಯಂ ಮತ್ತೆ ಮೆಗ್ನೀಷಿಯಂ ಮೋಡ್. ಸೋಡಿಯಂಗೆ ಆಟಮಿಕ್ ನಂಬರ್ 11 ಆಗಿರುತ್ತೆ. 11 ಮೈನಸ್ 1 ಬಿಕಾಸ್ ಪ್ಲಸ್ ಚಾರ್ಜ್ ಇದೆ ಅಂದ್ಮೇಲೆ ಇಟ್ ಹ್ಯಾಸ್ 10 ಎಲೆಕ್ಟ್ರಾನ್ಸ್. ಸೊ ಮೆಗ್ನೀಷಿಯಂ ಆಟಮಿಕ್ ನಂಬರ್ 12 ಇದೆ. 2 ಪ್ಲಸ್ ಚಾರ್ಜಸ್ ಇದೆ ಅಂದ್ಮೇಲೆ -2, ಅದಕ್ಕೂ 10 ಎಲೆಕ್ಟ್ರಾನ್ಸ್ ಇದೆ. ಸೊ ಇವೆರಡು ಕೂಡ ಇದು ಕೂಡ ಐಸೋ ಎಲೆಕ್ಟ್ರಾನಿಕ್ ಸ್ಪೀರೀಸ್ ಅಲ್ವಾ? ನೆಕ್ಸ್ಟ್ ಐರನ್ ಮತ್ತೆ ಮ್ಯಾಂಗನೀಸ್ ಚೆಕ್ ಮಾಡಿ, ಆಮೇಲೆ ಅಲ್ಲಿ ಚೆಕ್ ಮಾಡಿ. ಸೊ ಐರನ್ ನೋಡಿ. ಸೊ ಐರನ್ ಆಟಮಿಕ್ ನಂಬರ್ ಏನು? ಐರನ್ ಆಟಮಿಕ್ ನಂಬರ್ ನೋಡಿ. ಸೊ ನಿಮ್ಮ 4 ಫಿಂಗರ್ಸ್ ಈ ತರ ಇದೆ ಅಲ್ವಾ? ಸೊ ಇಲ್ಲೇ ಶುರು ಮಾಡ್ಕೊಳ್ಳಿ. ಇಲ್ಲಿಂದ ಶುರು ಮಾಡಿ. ನಿಮ್ ಇಷ್ಟ ಎಲ್ಲರೂ ಶುರು ಮಾಡ್ಕೊಳ್ಳಿ. ಸೊ ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನಿಡಿಯಂ, ಕ್ರೋಮಿಯಂ, ಮ್ಯಾಂಗನಸ್, ಐರನ್. ಸೊ ಐರನ್ ಎಷ್ಟಿದೆ? 6th ಪೊಸಿಷನ್ ಬರುತ್ತೆ ಅಲ್ವಾ? 6th ಪಾಯಿಂಟ್ ಬರುತ್ತೆ. 6 ಪಾಯಿಂಟ್ ಅಂದ್ರೆ ಇಟ್ ಇಸ್ ಹ್ಯಾವಿಂಗ್ 26 ಎಲೆಕ್ಟ್ರಾನ್ಸ್. 26 ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಮ್ಯಾಂಗನಸ್, ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನಿಡಿಯಂ, ಕ್ರೋಮಿಯಂ, ಮ್ಯಾಂಗನಸ್ 25 ಬರ್ತೀವಿ ಅಲ್ವಾ? 25. ಮತ್ತೆ 2 ಪಾಸಿಟಿವ್ ಚಾರ್ಜಸ್ ಇದೆ. ಸೊ -2 ಮತ್ತೆ -2 ಮಾಡಿ ಎಷ್ಟು ಬರುತ್ತೆ ಇಲ್ಲಿ? -2 ಮಾಡಿದ್ರೆ ಯು ವಿಲ್ ಗೆಟ್ ಆಲ್ಮೋಸ್ಟ್ 23 ಬರುತ್ತೆ. ಇದು ನಿಮಗೆ ಸಿಗುತ್ತೆ 24 ಸಿಗುತ್ತೆ. 24 ಮತ್ತೆ 23 ಇವೆರಡು ಕೂಡ ಸೇಮ್ ನಂಬರ್ ಅಲ್ಲಪ್ಪ, ಸೇಮ್ ನಂಬರ್ ಅಲ್ಲ. ಸೊ ಸೇಮ್ ಎಲೆಕ್ಟ್ರಾನ್ಸ್ ಇಲ್ಲ. ನಾಟ್ ಹ್ಯಾವಿಂಗ್ ಸೇಮ್ ಎಲೆಕ್ಟ್ರಾನ್ಸ್ ಅಲ್ವಾ? ಸೇಮ್. ಸೊ ಹೀಗಾಗಿ ಏನ್ ಮಾಡ್ತೀವಿ? ಇಟ್ಸ್ ನಾಟ್ ಹ್ಯಾವಿಂಗ್ ಅ ಸೇಮ್ ಎಲೆಕ್ಟ್ರಾನ್ಸ್. ಓಕೆ ಫೈನ್. ಸೊ ಈ ಆಪ್ಷನ್ ಬಿಟ್ಟಿದ್ವಿ ಅಲ್ವಾ? ಸೊ ನೋಡಿ ಇಲ್ಲೂ ಅಷ್ಟೇ 25 -2 ಇದೆ. ಸೊ 23 ಬರುತ್ತೆ. 26 -3 ಮಾಡಿದ್ರೆ 23 ಬರುತ್ತೆ. ಸೊ ಇಲ್ಲಿ 23 ಮತ್ತೆ 23 ಎಲೆಕ್ಟ್ರಾನ್ಸ್ ಬರ್ತಿದೆ. ಆದ್ರೆ ನಿಮಗೆ
ಇದು ಬರ್ತಿದೆ, ಇದು ಬರ್ತಿದೆ, ಇದು ಆಗ್ತಿದೆ, ಬಟ್ ದಿಸ್ ಇಸ್ ನಾಟ್ ಕಮಿಂಗ್. ಸೊ ನಿಮ್ಮ ಆನ್ಸರು ಆಪ್ಷನ್ 4 ಅಲ್ವಾ? ಸಿಂಪಲ್ ಆಗಿದೆ, ಕಷ್ಟ ಇದೆ ಅದರಲ್ಲಿ? ನೋ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಮಾಲಿಕ್ಯೂಲ್ ಇಸ್ ನಾನ್ ಪೋಲಾರ್ ಇನ್ ನೇಚರ್? ಯಾವುದು ಪೋಲಾರ್ ಅಲ್ಲ ಅಂತ. ಸೊ ಪೋಲಾರ್ ಗೆ ನಾವು ಏನ್ ಮಾಡ್ಬೇಕು, ಡೈಪೋಲ್ ಮೂಮೆಂಟ್ ನ ಫೈಂಡ್ ಮಾಡ್ಕೊಂಡು ಮಾಡ್ಬೋದು. ಡೈಪೋಲ್ ಮೂಮೆಂಟ್ ಫೈಂಡ್ ಮಾಡ್ಕೊಂಡು ನಾವು ಇದನ್ನ ಆನ್ಸರ್ ನ ಈಸಿಯಾಗಿ ಮಾಡ್ಬೋದು. ಫಸ್ಟ್ ಪೋಲಾರ್ ಅಂದ್ರೆ ಏನು ಅಂತ ಹೇಳ್ಕೊಳ್ಳಿ. ಪೋಲಾರ್ ಅಂದ್ರೆ ಅಲ್ಲಿ ಚಾರ್ಜ್ ಸಪರೇಷನ್ ಇದ್ರೆ ಅದನ್ನ ಹೇಳ್ತೀವಿ ಪೋಲಾರ್ ಅಂತ ಹೇಳ್ತೀವಿ. ಚೆನ್ನಾಗಿ ಚಾರ್ಜ್ ಸಪರೇಷನ್ ಇರಬೇಕು ಅಲ್ಲಿ. ಸೊ ಈಗ ಎಲೆಕ್ಟ್ರೋನೆಗೆಟಿವ್ ಆಟಮ್, ಒಂದು ಲಾರ್ಜ್ ಎಲೆಕ್ಟ್ರೋನೆಗೆಟಿವ್ ಆಟಮ್, ಒಂದು ಲೆಸ್ ಎಲೆಕ್ಟ್ರೋನೆಗೆಟಿವ್ ಆಟಮ್, ಅವೆರಡರ ಡಿಫರೆನ್ಸ್ ಕ್ರಿಯೇಟ್ ಆದ್ರಲ್ಲಿ ಏನಾಗುತ್ತೆ, ಪೋಲಾರ್ ನೇಚರ್ ಕ್ರಿಯೇಟ್ ಆಗುತ್ತೆ. ಲೈಕ್ ಆಲ್ಕೋಹಾಲ್ ಆಗಿರ್ಬೋದು, ವಾಟರ್ ಆಗಿರ್ಬೋದು. ವಾಟರ್ ಅಲ್ಲಿ ನೋಡಿ, ಒಂದು ಆಕ್ಸಿಜನ್ ಆಟಮ್ ಇದೆ, ಒಂದು ಆಕ್ಸಿಜನ್ ಆಟಮ್ ಇದೆ, ಒಂದು ಹೈಡ್ರೋಜನ್ ಆಟಮ್ ಇದೆ. ಸೊ ಎರಡರ ಮಧ್ಯೆ ಒಂದು ಬಾಂಡ್ ಇದೆ ಅಲ್ವಾ? ಸೊ ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್, ಹೈಡ್ರೋಜನ್ ಎಲೆಕ್ಟ್ರೋ ಪಾಸಿಟಿವ್ ಆಟಮ್. ಸೊ ಎರಡ್ರ ಮತ್ತೆ ಚಾರ್ಜ್ ಸಪರೇಷನ್, ನೆಗೆಟಿವ್ ಮತ್ತೆ ಪಾಸಿಟಿವ್ ಚಾರ್ಜ್ ಸಪರೇಷನ್ ಎಷ್ಟಿದೆ, ಜಾಸ್ತಿ ಇದೆ ಅಲ್ವಾ? ಸೊ ಹಾಗಾಗಿ ಏನಾಗುತ್ತೆ, ಅದು ನಿಮಗೆ ಪೋಲಾರ್ ಆಗುತ್ತೆ. ಆದ್ರೆ ನಿಮಗೆ ಇಲ್ಲಿ ಕೇಳಿರೋದೇನು, ನಾನ್ ಪೋಲಾರ್ ಅಂದ್ರೆ ಈಗ ಸೊ ಹೈಡ್ರೋಜನ್ ಆಗಿರ್ಬೋದು, ಇಲ್ಲ ಕಾರ್ಬನ್ ಆಕ್ಸಿಜನ್ ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ ಕೂಡ ಓಮೋ ಡೈಆಟೋಮಿಕ್ ಮಾಲಿಕ್ಯೂಲ್. ಓಮೋ ಡೈಆಟೋಮಿಕ್ ಮಾಲಿಕ್ಯೂಲ್ಗಳು ಎಂದಿದ್ರು ಕೂಡ ಅವು ಪೋಲಾರ್ ಆಗಲ್ಲ, ಅವೆಲ್ಲ ನಾನ್ ಪೋಲಾರ್. ಯಾಕೆಂದ್ರೆ ಹೈಡ್ರೋಜನ್ ಎರಡು ಸೇಮ್ ಆಟಮ್ಸ್ ಅಲ್ವಾ? ಸೇಮ್ ಆಟಮ್ ಮತ್ತೆ ಎಂತ ಚಾರ್ಜ್ ಸಪರೇಷನ್ ಅಲ್ವಾ? ಸೊ ಹಾಗಾಗಿ ಚಾರ್ಜ್ ಸಪರೇಷನ್ ಇಲ್ಲ ಅಲ್ಲಿ. ಸೊ ದೇರ್ ಈಸ್ ನಾನ್ ಪೋಲಾರ್. ಇವೆಲ್ಲ ಏನಾಗಿರುತ್ತೆ, ನಾನ್ ಪೋಲಾರ್. ಓಕೆನಾ? ನೆಕ್ಸ್ಟ್, ಸೊ POCl3 CH2O, that is this and this. ಸೊ ಇದ್ರ ಸ್ಟ್ರಕ್ಚರ್ ನೋಡೋಣ. ಸೊ ಸ್ಟ್ರಕ್ಚರ್ ಬರ್ಕೊಂಡು ನಾವು ಡೈಪೋಲ್ ಮೂಮೆಂಟ್ ಫೈಂಡ್ ಮಾಡೋಣ. ಡೈಪೋಲ್ ಮೂಮೆಂಟ್ ಪ್ರಕಾರ ನಾವು ಆನ್ಸರ್ ನ ಮಾಡ್ಬೋದು ಇದರಲ್ಲಿ. ಓಕೆ, ಪೋಲಾರ್ ಅಂದ್ರೆ ಅರ್ಥ ಆಯ್ತು ನಿಮಗೆ, ಪೋಲಾರ್ ಅಂದ್ರೆ ಏನು, ನಾನ್ ಪೋಲಾರ್ ಅಂದ್ರೆ ಏನು ಅಂತ. ಈಗ ಡೈಪೋಲ್ ಮೂಮೆಂಟ್ ಅಲ್ಲಿ ಹೇಗೆ ಫೈಂಡ್ ಮಾಡೋದು ಅಂದ್ರೆ, ಸೊ ಡೈಪೋಲ್ ಮೂಮೆಂಟ್ ಇದೆಯಲ್ಲ ಇದು, ಸೊ ಡೈಪೋಲ್ ಮೂಮೆಂಟ್ ಅಂದ್ರೆ ನ್ಯೂ ಅಂತ, having a symbol ನ್ಯೂ. ಇಫ್ ಅ ನ್ಯೂ ಈಸ್ ಈಕ್ವಲ್ ಟು 0 ಅಂದ್ರೆ ಅವೆಲ್ಲ ಕೂಡ ನಾನ್ ಪೋಲಾರ್ ಮಾಲಿಕ್ಯೂಲ್ ಆಗಿರುತ್ತೆ, ಅವೆಲ್ಲ ನಾನ್ ಪೋಲಾರ್. ಇಫ್ ನ್ಯೂ ಇಸ್ ನಾಟ್ ಈಕ್ವಲ್ ಟು 0 ಅದೇನಾಗಿರುತ್ತೆ, ಪೋಲಾರ್ ಆಗಿರುತ್ತೆ. ಈಗ ನಾವು ನ್ಯೂ ಇಸ್ ಈಕ್ವಲ್ ಟು 0 ಯಾವ ಬರುತ್ತೆ ಅಂತ ನೋಡ್ಬೇಕು. ಸೊ ಡೈಪೋಲ್ ಮೂಮೆಂಟ್ ಅಲ್ಲಿ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜ್ ಇದ್ರೆ, ಇಫ್ ಇಟ್ ಇಸ್ ಹ್ಯಾವಿಂಗ್ ಅ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್, ಈಕ್ವಲ್ ಅಂಡ್ ಅಪೋಸಿಟ್ ಡೈಪೋಲ್ ಮೂಮೆಂಟ್ ಇದ್ರೆ ಅದೇನಾಗಿರುತ್ತೆ, ಇಟ್ ವಿಲ್ ಬಿ ನಾನ್ ಪೋಲಾರ್. ಇಲ್ಲ ಅಂದ್ರೆ ಇಟ್ ವಿಲ್ ಬಿ ಪೋಲಾರ್. ಸೊ ಈಗ ಫೈಂಡ್ ಮಾಡೋಣ, POCl3 ಪೋಲಾರ ನಾನ್ ಪೋಲಾರ? ಸೊ ಫೈನ್, ಫಾಸ್ಫರಸ್, ಆಕ್ಸಿಜನ್ ಆಟಮ್, ಕ್ಲೋರಿನ್ ಅಂಡ್ ಕ್ಲೋರಿನ್ ಅಲ್ವಾ? ಸೊ ಇಲ್ಲಿ ನೋಡಿ, ಸೊ ಇದು ಈಗ ಡೈಪೋಲ್ ಮೂಮೆಂಟ್, ಈಗ ಯಾವ್ದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆಯೋ ಅದ್ರ ಕಡೆ ಡೈಪೋಲ್ ಮೂಮೆಂಟ್ ಆರೋ ಹೆಡ್ ಫೋಕಸ್ ಆಗುತ್ತೆ. ಸೊ ಈ ಕಡೆ ಸೈಡ್ ನಿಮಗೆ ಡೈಪೋಲ್ ಮೂಮೆಂಟ್ ಆರೋ ಹೆಡ್ ತೋರಿಸಬೇಕಾಗುತ್ತೆ. ಸೊ ಇದು ಕೂಡ ನೀವು, ಇದು ಸಿಂಬಲ್ ಇದೆಯಲ್ಲ, ಇದು ದಿಸ್ ಸಿಂಬಲ್ಸ್ ಶೋಸ್ ಯುವರ್ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟ್. ನೆಕ್ಸ್ಟ್ ಇದ್ರದ್ದು ಈ ಕಡೆ ಬರುತ್ತೆ ಕ್ಲೋರಿನ್, ಮೋರ್ ಎಲೆಕ್ಟ್ರೋನೆಗೆಟಿವ್, ಇದು ನೆಕ್ಸ್ಟ್ ಅಂಡ್ ನೆಕ್ಸ್ಟ್. ಸೊ ನೋಡಿ, ಇದು ಈಕ್ವಲ್ ಅಂಡ್ ಅಪೋಸಿಟ್ ಸಪರೇಷನ್ ಚಾರ್ಜಸ್ ಇಲ್ಲ ಇಲ್ಲಿ, ದಿಸ್ ಇಸ್ ನಾಟ್ ಈಕ್ವಲ್ ಅಂಡ್ ಅಪೋಸಿಟ್. ಓಕೆನಾ? ಸೊ ಹಾಗೆ ಇದು ಇದ್ರೂ ಕೂಡ, ಸೊ ಡೈಪೋಲ್ ಮೂಮೆಂಟ್ ಈಸ್ ನಾಟ್ ಈಕ್ವಲ್ ಟು 0. ಸ್ವಲ್ಪ ಇದು ಕಂಪ್ಲೀಟ್ಲಿ ಪೋಲಾರ್ ಅಂತ ಹೇಳಲ್ಲ, ಇದು ಸ್ವಲ್ಪ ನಾನ್ ಪೋಲಾರ್ ಕ್ಯಾರೆಕ್ಟರ್ ಇದೆ, ಬಟ್ ನಾಟ್ ಕಂಪ್ಲೀಟ್ಲಿ ನಾನ್. ಸೊ ಇಟ್ ಈಸ್ ನಾಟ್ ಅ ಕಂಪ್ಲೀಟ್ಲಿ ನಾನ್ ಪೋಲಾರ್. ಅಂದ್ರೆ ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ ಅಂದ್ರೆ, ನೀವು ಕಂಪೇರ್ ಮಾಡ್ಬೇಕು ಆ 4 ಆಪ್ಷನ್ ಮಧ್ಯೆ ಯಾವ್ದು ನಾನ್ ಪೋಲಾರ್ ಅಂತ ಕಂಪೇರ್ ಮಾಡಬೇಕು. ಸುಮ್ನೆ ನೀವು ಹೌದು ನಾನ್ ಪೋಲಾರ್ ಆಗುತ್ತೆ ಅಂತ ಹೇಳಲ್ಲ, ಕಂಪ್ಯಾರಿಟಿವ್ ಸ್ಟಡಿ ಮಾಡಬೇಕು ಇಲ್ಲಿ, ನೀವು ಸುಮ್ನೆ ಆನ್ಸರ್ ಮಾಡಬೇಕು. ಫೈನ್. ಸೊ ಇದು ಇದೆ, ಕಂಪೇರ್ ಮಾಡ್ತಾ ಯಾವ್ದಕ್ಕೆ ಲೀಸ್ಟ್ ಆಗಿ ನಾನ್ ಪೋಲಾರ್ ನೇಚರ್ ಬರುತ್ತೋ ಅದು ನಿಮ್ಮ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ CH2O ಅಂದ್ರೆ ಆಲ್ಡಿಹೈಡ್ ಅಲ್ವಾ ಇದು? ಸೊ ದಸ್ ಇದು ಆಲ್ಡಿಹೈಡ್ ಗ್ರೂಪ್ ಆಗಿದೆ. ಸೊ ಪೊಲಾರಿಟಿ ಈ ಕಡೆ ಬರುತ್ತೆ. ಸೊ ಎರಡು ಅಷ್ಟು ಪೊಲಾರಿಟಿ ಬರಲ್ಲ. ಸೊ ಯು ಕ್ಯಾನ್ ಕನ್ಸಿಡರ್, ಈ ಕಡೆ ಕನ್ಸಿಡರ್ ಮಾಡಬಹುದು. ಸೊ ಇದು ಈಕ್ವಲ್ ಅಪೋಸಿಟ್ ಕ್ಯಾನ್ಸಲ್ ಆದ್ರೂ ಕೂಡ, ಸೊ ಇಲ್ಲಿ ನಿಮಗೆ ಪೊಲಾರಿಟಿ ಇದೆ. ಸೊ ಬಿಕಾಸ್ ಮೇಲ್ಗಡೆ ಪೊಲಾರಿಟಿ ಡೈರೆಕ್ಷನ್ ಮೇಲ್ಗಡೆ ಹೋಗ್ತಾ ಇದೆ, ಇದು ಈಕ್ವಲ್ ಅಂಡ್ ಅಪೋಸಿಟ್ ಆಗಿ ಬೇಕಾದ್ರೆ ಕ್ಯಾನ್ಸಲ್ ಆಗ್ಬಹುದು, ಬಟ್ ಇಲ್ಲಿ ನಿಮಗೆ ಕ್ಯಾನ್ಸಲೇಷನ್ ಆಗುತ್ತೆ. ಓಕೆ, ಬಿಕಾಸ್ ಅಲ್ಲಿ ನಿಮಗೆ ಸ್ವಲ್ಪ ಪೊಲಾರಿಟಿ ನೇಚರ್ ಕಾಣ್ತಿದೆ. ಸೊ ಇಟ್ ಈಸ್ ಆಲ್ಸೋ ನಾಟ್ ಆನ್ಸರ್. ಓಕೆ, ಇದು ಆನ್ಸರ್ ಅಲ್ಲ, ಇದು ಆನ್ಸರ್ ಅಲ್ಲ. ಈಗ NO2 ನೋಡೋಣ. NO2, ಸೊ NO2 ನೋಡಿ, ನೈಟ್ರೋಜನ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತಪ್ಪ? 5 ಎಲೆಕ್ಟ್ರಾನ್ಸ್. 1 2 3 4 5. ಸೊ ಆಕ್ಸಿಜನ್ ಆಟಮ್ಸ್ ಅಲ್ವಾ? ಸೊ ಒಂದು ಆಡ್ ಎಲೆಕ್ಟ್ರಾನ್ ಇದೆ, ಆಡ್ ಎಲೆಕ್ಟ್ರಾನ್ ಇದೆ. ಓಕೆ, ಆಡ್ ಎಲೆಕ್ಟ್ರಾನ್ ಇದೆ. ಸೊ ಇದು ಡೈರೆಕ್ಷನ್ ಈಗ ಬರುತ್ತೆ ಅಂಡ್ ಇದ್ರ ಡೈರೆಕ್ಷನ್ ಈಗ ಬರುತ್ತೆ. ಓಕೆನಾ? ಸ್ವಲ್ಪ ಇದು ಬೆಂಟ್ ಆಗಿದೆ, ಒಂದು ಎಲೆಕ್ಟ್ರಾನ್ ಇದೆ ಅಲ್ಲ, ಪುಷ್ ಮಾಡ್ತಾ ಇದೆ. ಬೆಂಟ್ ಸ್ವಲ್ಪ ಕಂಪ್ಲೀಟ್ಲಿ ಬೆಂಟ್ ಅಲ್ಲ, ಸ್ವಲ್ಪ ಬೆಂಟ್ ಇದೆ. ಸೊ ಇವೆರಡದ ಡೈರೆಕ್ಷನ್ ನೇಚರ್ ಈ ಕಡೆ ಬರುತ್ತೆ. ಸ್ಟ್ರೈಟ್ ರಿಸಲ್ಟೆಂಟ್, ಇಫ್ ಯು ಟೇಕ್ ಅ ರಿಸಲ್ಟೆಂಟ್ ಆಫ್ ದ ಡೈಪೋಲ್ ಮೂಮೆಂಟ್ ವಿಲ್ ಬಿ ಯುವರ್
at the below side. So you're having a dipole moment is not equal to 0. So ಉಳಿದಿರೋದು ಯಾವ್ದು ಈಗ ಇದು, that is a SbCl. So SbCl. So sorry, antimony. Sb is antimony, Cl. So antimony ನೋಡೋಣ. Sb, it is related to your like a phosphorus atom, nitrogen atom ಆಗಿರ್ಬೋದು. Okay, TBP geometry. 1 Cl. Okay, so 2 Cl, 3 Cl, 4 Cl and 5 Cl. This is the this direction. ಇದು ಕೆಳಗೆ ಬರ್ತಿದ್ಯಾ? ಇದು ಈ ಡೈರೆಕ್ಷನ್ ಇದೆ, ಇದು ಈ ಡೈರೆಕ್ಷನ್ ಇದೆ, ಇದು ಈ ಡೈರೆಕ್ಷನ್. ಬಿಕಾಸ್ ಯಾವ್ದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆಯೋ ಆ ಡೈರೆಕ್ಷನ್ ನಮಗೆ ಏನಾಗುತ್ತೆ ಡೈಪೋಲ್ ಮೊಮೆಂಟ್ ತೋರಿಸುತ್ತೆ. ಸೊ ಕ್ಲೋರಿನ್ ಇಸ್ ಹ್ಯಾವಿಂಗ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಕ್ಯಾರೆಕ್ಟರ್, ಹಾಗಾಗಿ ಆ ಡೈರೆಕ್ಷನ್ ನಿಮಗೆ ಡೈಪೋಲ್ ಮೊಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಈಗ ನೋಡಿ, ಇದು ಈಕ್ವಲ್ ಆಗಿದೆಯಾ? ಇಲ್ಲೂ ಕ್ಲೋರಿನ್ ಈಕ್ವಲ್, ಎರಡು ಅಪೋಸಿಟ್ ಒಂದು ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್, ಒಂದು ಮೇಲೆ ಹೋಗ್ತಾ ಒಂದು ಕೆಳಗೆ ಬರ್ತಾ ಇದೆ ಅಲ್ವಾ? ಸೊ ಇಟ್ ಈಸ್ ಹ್ಯಾವಿಂಗ್ ಅ ಡೈಪೋಲ್ ಮೊಮೆಂಟ್. ಇಲ್ಲಿ ಡೈಪೋಲ್ ಮೊಮೆಂಟ್ ಇಲ್ಲ, ಸೊ ಇಟ್ ಹ್ಯಾಸ್ ಈಕ್ವಲ್ ಟು 0. ಈಗ ಇಲ್ಲಿ ನೋಡಿ, ಸೊ ಇಲ್ಲಿ ನಿಮಗೆ ಏನಾಗ್ತದೆ, ರಿಸಲ್ಟೆಂಟ್ ಈ ಕಡೆ ಬರ್ತಾ ಇದೆ ಅಲ್ವಾ, ಈ ಕಡೆ ಬರ್ತಾ ಇದೆ. ಇಲ್ಲಿ ಈ ರಿಸಲ್ಟೆಂಟ್ ಎರಡು ಕ್ರಿಯೇಟ್ ಮಾಡಿದ್ರೆ ಈ ಕಡೆ ಬರುತ್ತೆ. ಸೊ ಇವೆರಡು ಕೂಡ ಈಕ್ವಲ್ ಅಂಡ್ ಅಪೋಸಿಟ್ ಇದೆ. ಏನೊಂದು ಸ್ಮಾಲ್ ಡಿಫ್ರೆನ್ಸ್ ಬರ್ಬೋದು ಅಷ್ಟೇನೆ, ಬಟ್ ಜಾಸ್ತಿ ಏನಂದ್ರೆ ಇದಕ್ಕೆ ಡೈಪೋಲ್ ಮೊಮೆಂಟ್ ಈಸ್ ಈಕ್ವಲ್ ಟು 0. ಹಾಗಾಗಿ ಇದು ನಾನ್ ಪೋಲಾರ್ ಮಾಲಿಕ್ಯೂಲ್. ಇದು ಈಕ್ವಲ್ ಟು 0 ಬರ್ತದೆ, ಇದು ನಾನ್ ಪೋಲಾರ್ ಮಾಲಿಕ್ಯೂಲ್. ಓಕೆನಾ? ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಆನ್ಸರ್. ದಿಸ್ ಇಸ್ ಹ್ಯಾವಿಂಗ್ ಅ ನಾನ್ ಪೋಲಾರ್ ನೇಚರ್. Okay, so option C is your non-polar nature. Okay. So last question, 10th question. Identify a molecule which does not exist. So ಹೇಗಪ್ಪ ಮಾಲಿಕ್ಯೂಲ್ ಹೇಗೆ ಎಕ್ಸಿಸ್ಟ್ ಆಗುತ್ತೆ, ಈಗ ನಮಗೆ ಗೊತ್ತಾಗಿರುತ್ತೆ. ಎಸ್, ನಿಮಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಥ್ರೂ ಅ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ನಿಮಗೆ ಈಕ್ವಲ್ ಟು 0 ಇದೆ. ಬಾಂಡ್ ಆರ್ಡರ್ ಅಂದ್ರೆ ಏನು? ನಂಬರ್ ಆಫ್ ಬಾಂಡ್ ಬಿಟ್ವೀನ್ ಟೂ ಆಟಮ್ಸ್. ಎರಡು ಆಟಮ್ ಮಧ್ಯೆ ಬಾಂಡ್ ಆರ್ಡರ್ ಎಷ್ಟಿರುತ್ತೆ ಅಂತ ನೀವು ಆನ್ಸರ್ ಮಾಡ್ಬೇಕು. ಸೊ ಅವೆರಡರ ಮಧ್ಯೆ ಬಾಂಡ್ ಆರ್ಡರ್ ನಿಮಗೆ 0 ಇದ್ರೆ ಅಲ್ಲಿ ನಿಮಗೆ ಏನಾಗಿರುತ್ತೆ, ಅಲ್ಲಿ ಬಾಂಡೇ ಇರಲ್ಲ. ಸೊ ಹಾಗಾಗಿ He2 ಮಾಲಿಕ್ಯೂಲ್ ಎಕ್ಸಿಸ್ಟೇ ಆಗಲ್ಲ. He2 ಮಾಲಿಕ್ಯೂಲ್ಗಳು ಎಕ್ಸಿಸ್ಟ್ ಆಗದೇ ಇಲ್ಲ. ಸೊ ರೈಟ್ ನಾವ್ ಹೀಲಿಯಂ 2, ಲಿಥಿಯಂ 2, ಕಾರ್ಬನ್ 2 ಅಂಡ್ O2 ಇದ್ರ 4 ವಿ ಹ್ಯಾವ್ ಟು ಫೈಂಡ್ ದ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ಫೈಂಡ್ ಮಾಡಕ್ಕೆ ಯು ಹ್ಯಾವ್ ಅ ಈಸಿ, ವೆರಿ ಈಸಿ ಟ್ರಿಕ್. ಸೊ ಹೇಗೆ ಫೈಂಡ್ ಮಾಡ್ತೀರಾ? ಫಾರ್ N2 ಮಾಲಿಕ್ಯೂಲ್, ಜಸ್ಟ್ ಎಕ್ಸಾಂಪಲ್, N2 ಮಾಲಿಕ್ಯೂಲ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆಯಪ್ಪ? ನಂಬರ್ ಆಫ್ ಎಲೆಕ್ಟ್ರಾನ್ ಇಸ್ 14. ಸೊ ಇಲ್ಲಿ ನಾವು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಗ್ಗೆ ಮಾತಾಡೋಣ. ನಂಬರ್ ಆಫ್ ಎಲೆಕ್ಟ್ರಾನ್ ಇಸ್ 14 ಫಾರ್ N2 ಮಾಲಿಕ್ಯೂಲ್. ಇಟ್ಸ್ ಬಾಂಡ್ ಆರ್ಡರ್ ಇಸ್ ವಾಟ್? ಸೊ ನೋಡಿ, ಫಾರ್ 14 electrons always the bond order is equal to 3. For 13 electrons and 15 electrons, one electrons ಜಾಸ್ತಿ ಮಾಡ್ತಾ ಹೋಗಿ. This you have bond order is 2.5 and this you have bond order is 2. Next, for 12 electrons, this for 16 electrons, the bond order is 2.0. ಇದು ಕೂಡ 2.0 ಇದೆ. Next, for 11 electrons, you have a 1.5 and this 17 electrons as a 1.5. ಸೊ ಹಾಗೆ ಹೋಗ್ತಾ ಬಾಂಡ್ ಆರ್ಡರ್ ಡಿಕ್ರೀಸ್, ಮೇಲೆ ಹೋಗ್ತಾ ಡಿಕ್ರೀಸ್ ಆಗ್ತಿದೆ, ಕೆಳ ಹೋಗ್ತಾ ಡಿಕ್ರೀಸ್ ಆಗ್ತಿದೆ. ಸೊ ನಾವು ಈಗ ಈ ಬಾಂಡ್ ಆರ್ಡರ್ ಎಲ್ಲಿ 0 ಇದೆ ಆ ಮಾಲಿಕ್ಯೂಲ್ಗಳು ಏನಾಗಿರುತ್ತೆ, ವಿಲ್ ಹ್ಯಾವಿಂಗ್ ದೇರ್ ಇಸ್ ನೋ ಎಕ್ಸಿಸ್ಟೆನ್ಸ್ ಆಫ್ ಅ ಬಾಂಡ್ ಅಂತ. ದೇರ್ ಇಸ್ ನೋ ಎಕ್ಸಿಸ್ಟೆನ್ಸ್ ಆಫ್ ಅ ಬಾಂಡ್. ಸರಿ ಸರ್, ಆಯ್ತು. ಈಗ ಹೇಗೆ ಫೈಂಡ್ ಮಾಡ್ತೀರಾ? ಈಗ ನೋಡಿ, ಆಕ್ಸಿಜನ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಟೋಟಲಿ? 16. ಕಾರ್ಬನ್ 12 like this 6 plus 6 12 electrons. Lithium, hydrogen, helium, lithium 6 electrons. Next, helium has 4 electrons. ಸರ್ ಇಲ್ಲಿ 4 electrons ಇಲ್ವೇ ಇಲ್ವಲ್ಲ, ಹೇಗೆ ಫೈಂಡ್ ಮಾಡೋದು? ಓಕೆ, ಸೊ ನಿಮಗೆ ಇದನ್ನ ಗೊತ್ತಾಯ್ತಲ್ವಾ? ಸೊ ಫ್ರಮ್ ದಿಸ್ ಥಿಂಗ್ ನಿಮಗೆ ಏನ್ ಗೊತ್ತಾಯ್ತು ಅಂದ್ರೆ ಇಲ್ಲಿ ಎಕ್ಸಿಸ್ಟ್ ಆಗಲ್ಲ ಅಂತ ಗೊತ್ತಾಯ್ತು. ಅಂದ್ರೆ ಈ ನಂಬರ್ಸ್ ಗಳು ಬಂದ್ರೆ ಅಲ್ಲಿ ನಿಮಗೆ ಬಾಂಡ್ ಆರ್ಡರ್ ಇದೆ, ಎಲ್ಲವೂ ಕೂಡ ಎಕ್ಸಿಸ್ಟ್ ಆಗ್ತವೆ ಅಂತ ಗೊತ್ತಾಯ್ತು. ಸೊ ಇನ್ನು ಕಂಟಿನ್ಯೂ ಮಾಡೋಣ. ವಿ ಕ್ಯಾನ್ ಕಂಟಿನ್ಯೂ. ಸೊ 10 ಇದ್ರೆ you'll be having a 1.0. If it is 9, you're getting a 0.5. If it is 8, you're getting equal to 0. And then ಬಿಟ್ಕೊಳ್ಳಿ, if you're getting 4 also, it is equal to 0. 4 electrons ಇದ್ರೆ equal to 0 ಆಗುತ್ತೆ. So hydrogen, helium has how many electrons? 4 electrons. So you're having a 0 bond order. 0 bond. Having a 0 bond. Okay. So helium is having a bond order is equal to 0, hence the molecule does not exist. Molecule does not exist. And also remember, bond order directly proportional ಆಗಿರುತ್ತೆ bond strength ಗೆ. Bond strength ಗೆ. ಮತ್ತೆ inversely proportional to the bond length ಗೆ. Bond length ಗೆ inversely proportional ಆಗಿರುತ್ತೆ. Okay. So ಇದನ್ನ ಓಕೆ. ಸೊ ಈಗ 6 electrons ಎಕ್ಸಿಸ್ಟ್ ಆಗುತ್ತೆ, ಬಟ್ ಇಲ್ಲಿ ಬಾಂಡ್ ಆರ್ಡರ್ 1 ಬರುತ್ತೆ and this has a bond order is equal to 0. So answer is our helium. ಓಕೆ ಸ್ಟೂಡೆಂಟ್ಸ್, ನಿಮಗೆ ಈ ಸೆಕ್ಷನ್ ಅರ್ಥ ಆಗಿದ್ರೆ ಫೈನ್, ಗುಡ್. ಅಂಡ್ ಇನ್ನು ಸುಮಾರು ಕ್ವಶನ್ಸ್ ಇದೆ. ಲೆಟ್ ಅಸ್ ಡಿಸ್ಕಸ್ ಇಟ್ ಇನ್ ನೆಕ್ಸ್ಟ್ ಪಾರ್ಟ್.
ಓಕೆ, ಸೊ ರೈಟ್ ನಾವು ನಿಮಗೆ ಈ ಕ್ವಶನ್ಸ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಯು ಕ್ಯಾನ್ ಕಮೆಂಟ್ ಇನ್ ಕಮೆಂಟ್ ಸೆಕ್ಷನ್. ಮತ್ತೆ ನಿಮಗೆ ಯಾವ್ದಾದ್ರು ಕಾನ್ಸೆಪ್ಟ್ಸ್ ಎಕ್ಸ್ಪ್ಲನೇಷನ್ ಬೇಕಾಗಿದೆ ಅಂದ್ಮೇಲೆ ಯು ಕ್ಯಾನ್ ಕಮೆಂಟ್ ದಟ್ ಆಲ್ಸೋ. ನಾವು ಅದನ್ನ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಆ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಸೊ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸೊ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು ಆಲ್.